ಕೋಟ್ಯಾಂತರ ಬಜೆಟ್, ಸಾವಿರಾರು ಪ್ರಾಜೆಕ್ಟ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೆಸರು. ಜನರಿಗೆ ಸಿಕ್ಕಿದ್ದು ರಸ್ತೆ ಗುಂಡಿ ಸಮಸ್ಯೆ, ಟ್ರಾಫಿಕ್ ಜಾಮ್, ನೀರಿಗೆ ಹಾಹಾಕಾರ. ಇದು ಕಾವೇರಿ ನೀರಂತ ಹೇಳ್ತಿದ್ದಾರೆ. ನನಗೆ ಮೂಗು ಹೊಡಿತಾ ಇದೆ, ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಸ್ಯಾನಿಟರಿ ನೀರೇ ಇದು ಸ್ಮೆಲ್ ಬರ್ತಾ ಇರುವಂತದ್ದು. ಚರಂಡಿ ನೀರು, ಕಸದ ದುರ್ವಾಸನೆ, ಇದರ ನಡುವೆ ಬೆಳೆಯುವ ಮಕ್ಕಳು, ಬದುಕುವ ಬಡ ಜೀವಗಳು. ಅವ್ರವ್ರ ಮನೆ ಸೇಫ್ಟಿ ಅವ್ರು ನೋಡ್ತಾರೆ ಸರ್, ಇನ್ನೊಬ್ಬರ ಮನೆ ಸೇಫ್ಟಿ ಯಾರು ನೋಡಲ್ಲ. ನೀವೇ ಕೇಳ್ಕೊಳ್ಳಿ ಅಂತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ ನೀವು ಅಕ್ಕಪಕ್ಕ ಇರೋರೆ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕದು ಅಂತಾರೆ ಅವರು. ರೋಗ ಬಂದ್ರೆ ಚಿಕಿತ್ಸೆ ಇಲ್ಲ, ಸಾವು ಬಂದೆ ಪ್ರಶ್ನೆ ಮಾಡಂಗಿಲ್ಲ. ಇದು ಯಾವ ಸೀಮೆಯ ಅಭಿವೃದ್ಧಿ? ಇದು ರೋಡ್ ಹಾಕ್ಬಿಟ್ಟು ಹೋದ್ರಲ್ವಾ, ಅಷ್ಟೇ ಮುಗೀತು. ನಾನು ಅವಾಗ ಎಷ್ಟು 8ನೇ ಕ್ಲಾಸ್ ಏನೋ ಓದ್ತಿದ್ದೆ ರೋಡ್ ಹಾಕೋಕ್ಕೆ. ನನ್ನ ಮದುವೆನೇ ಆಗೋಯ್ತು, ಇನ್ನೂ ರೋಡ್ ಸರಿ ಮಾಡಿಲ್ಲ, ಇನ್ನು ಮೋರಿನೂ ಕ್ಲೀನ್ ಮಾಡಿಲ್ಲ. ಈಗ ಲೋಕಲ್ ಮೇಲೆ ಎಲ್ಲಿದ್ದಾರೆ ಈಗ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸಿಲಿಕಾನ್ ಸಿಟಿಯ ಸಂಕಷ್ಟ, ರಾಜಧಾನಿಯ ಅಸಲಿಮುಖ ನಾವು ತೋರಿಸ್ತೀವಿ. ಇದು ಗ್ರೇಟರ್ ಬೆಂಗಳೂರು ಗ್ರೌಂಡ್ ರಿಪೋರ್ಟ್. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಕೇರಪುರಂ ವಿಧಾನಸಭಾ ಕ್ಷೇತ್ರದ ರಾಮಮೂರ್ತಿ ನಗರ ವಾರ್ಡ್ನಲ್ಲಿದ್ದೀನಿ. ಈ ವಾರ್ಡಿನ ಸಮಸ್ಯೆಗಳೇನು, ಜನರು ಏನು ಮಾತನಾಡ್ತಾರೆ, ಎಲ್ಲವನ್ನು ಕೂಡ ಅವರ ಬಾಯಲ್ಲಿ ಕೇಳೋಣ ಬನ್ನಿ. ಎಷ್ಟು ಗಮನಿಸ್ತಾ ಇದ್ದೀವಿ, ಇಲ್ಲಿ ತುಂಬ ಕಸ ಇರುವಂಥದ್ದು. ಸುತ್ತಮುತ್ತ ಎಲ್ಲರೂ ಕೂಡ ವಾಸ ಮಾಡ್ತಾ ಇದ್ದಾರೆ. ವಾಸ ಮಾಡ್ತಾ ಇದ್ರು ಕೂಡ ಎಲ್ಲ ಕಸವನ್ನು ಇಲ್ಲಿ ಡಂಪ್ ಮಾಡ್ತಾ ಇರುವಂಥದ್ದು. ಇದರಿಂದ ರೋಗ ಬರುತ್ತೆ, ಮತ್ತು ಮಕ್ಕಳು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಲಿ ಸ್ಥಳೀಯರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಗೋಪಾಲ್ ಕೃಷ್ಣ ಅಂತ ಸರ್. ಏನು ಹೇಳ್ತೀರಿ? ಮನೆ ಪಕ್ಕ ಇಲ್ಲೇ ಮನೆ ಇದೆ, ಇಲ್ಲೇ ಗಾರ್ಬೇಜ್ ಎಲ್ಲ ಆಗ್ತಾ ಇದ್ದಾರೆ, ಕಸ ಆಗ್ತಾ ಇದೆ, ರೋಡ್ ಬೇರೆ ಇಲ್ಲೇ ಇದೆ, ಏನು ಹೇಳ್ತೀರಿ? ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಇದೇ ಥರ ಕಸ ಆಗ್ತಾ ಇದ್ದಾರೆ. ನಮ್ಮ ಮನೆ ಪಕ್ಕದಲ್ಲೇ ಇದೆ, ಸಣ್ಣ ಮಗು ಇದೆ. ನಾವು ಆದಷ್ಟು ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿಕೊಂಡು ಏನಾದ್ರು ಒಂದು ಇದು ಸರಿ ಮಾಡಿ ಸರ್ ಅಂತ, ಕ್ಲೀನ್ ಮಾಡಿಸಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ. ಅವರು ಬರ್ತಾರೆ ಹೋಗ್ತಾರೆ. ಇದುವರೆಗೂ ಯಾವ ರೀತಿ ಇದನ್ನು ಕ್ಲೀನ್ ಮಾಡೋವಂಥ ವ್ಯವಸ್ಥೆ ಅಂತಂದು ಏನೂ ಮಾಡಿಲ್ಲ ಅವರು ಇದುವರೆಗೂ. ನಾವು ಯಾರಿಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿದ್ದೀವಿ. ಆದ್ದರಿಂದ ದಯವಿಟ್ಟು ಈಗಲಾರು ಜನ ಎಚ್ಚೆತ್ಕೊಂಡು, ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನು ಒಂದು ವ್ಯವಸ್ಥೆ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ನಾಗರಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಅವ್ರು ನಿಜವಾಗ್ಲೂ ಅವ್ರನ್ನ ನೆನೆಸ್ಕೊಳ್ತಾರೆ. ಇದೊಂದು ಕಾರ್ಯ ಮಾಡಿಕೊಟ್ರೆ ಇದು ಭಾಳ ತೊಂದರೆ ಆಗ್ತಾಯಿದೆ ಮಕ್ಕಳಿಗೆ. ಸೊಳ್ಳೆಗಳಿಗೆ ಸ್ಮೆಲ್ ತುಂಬಾ ಬರ್ತದೆ ಇಲ್ಲಿ. ಮಕ್ಕಳು ಮರಿಗಳು ಓಡಾಡೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ ವಾತಾವರಣ ಆಗಿಬಿಟ್ಟಿದೆ. ಇದನ್ನು ಯಾರು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾವಂತೂ BBMP ಅಧಿಕಾರಿಗಳು ತಿಳಿಸಿದ್ವಿ, ಬಟ್ ಆದರೂ ಇದುವರೆಗೂ ಏನು ಇದರ ಪರಿಹಾರ ಏನು ಮಾಡಿಕೊಟ್ಟಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಅಂತ ಇರ್ತಾರೆ, ಕಾರ್ಪೊರೇಟರ್ಸ್ ಅಂತ ಇರ್ತಾರೆ, ಅವ್ರ ಗಮನಕ್ಕೆ ಸ್ವಾಮಿ ಅವ್ರಿಗೆ ತಂದಿದ್ದೇವೆ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಬಿಟ್ಟರೆ ಬೇರೆ ಟೈಮಲ್ಲಿ ಈ ಕಡೆ ಯಾರೂ ಬರೋದಿಲ್ಲ, ಮುಖನೇ ಮಾಡಲ್ಲ. ಓಕೆ, ಮತ್ತೆ ಇದು ಬಿಟ್ಟು ಬೇರೆ ಏನು ಸಮಸ್ಯೆ ಇದೆ ಏರಿಯಾದಲ್ಲಿ? ನೀರು ಬರ್ತಾ ಇದೆ, ವಾರಕ್ಕೆ 2 ಸರಿ ನೀರು ಬರ್ತಾ ಇದೆ. ಬಟ್ ಸದ್ಯಕ್ಕಂತೂ ನೀರಿನ ತೊಂದರೆ ಏನೂ ಇಲ್ಲ ಅಲ್ಲಿ. ಈಗ ಬೇಸಿಗೆ ಕೂಡ ಶುರುವಾಗುತ್ತೆ, ಬೇಸಿಗೆ ಶುರು ಆದ್ಮೇಲೆ ಗೊತ್ತಾಗುತ್ತೆ. ಬೇಸಿಗೆ ಶುರು ಆದಮೇಲೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಸದ್ಯಕ್ಕಂತೂ ನೀರಿಗೆ ಏನು ತೊಂದರೆ ಇಲ್ಲ, ಸರಿಯಾಗಿ ಬರ್ತಾ ಇದೆ. ಬಟ್ ಇನ್ನೂ ಏಪ್ರಿಲ್ ಮೇನಲ್ಲಂತೂ ಭಾರಿ ಕಷ್ಟ ಆಗ್ತದೆ. ಬೇಸಿಗೆ ಕಾಲದಲ್ಲಿ ಮಳೆ ಬರೋದಿಲ್ಲ, ಏನಿಲ್ಲ, ಬಿಸಿಲು ಜಾಸ್ತಿ ಇರುತ್ತೆ. ನೀರಿಗೆ ಹಾಹಾಕಾರ ಗ್ಯಾರಂಟಿ ಆಗ್ತದೆ. ಮತ್ತೆ ಈ ಮಳೆ ಬಂದಾಗೆಲ್ಲ ನೀರೆಲ್ಲ ಇಲ್ಲಿ ಮಳೆ ಬಂದ್ರೆ ಎಲ್ಲ ಹೊರಗಡೆ ಈ ಕಡೆ ಹೊರಗಡೆ ಬಂದ್ಬಿಡುತ್ತೆ, ರೋಡ್ ಎಲ್ಲ ತುಂಬೋಗ್ಬಿಡುತ್ತೆ. ಆಗ್ಲೂ ಅಧಿಕಾರಿಗಳು ಬರಲ್ವಾ ಏನು? ಯಾರು ಬರಲ್ಲ ಸ್ವಾಮಿ. ಯಾರು ಬಂದಿದ್ರೆ ಇಷ್ಟು ದಿವಸ ಇರ್ತಿರ್ಲಿಲ್ಲ. ಅದು ಇಷ್ಟೊತ್ತಿಗೆಲ್ಲ ಸರಿ ಮಾಡ್ತಿದ್ರು. ಸರಿ ಮಾಡಿಲ್ಲ ಅಂತ ಎದುರಿಗೆ ನಮ್ಮ ಕಣ್ಣು ಎದುರಿಗೆ ಕಾಣ್ತಾ ಇದೆ. ಇದು ಆ ಥರ ಆಗಿದ್ದಿದ್ರೆ ಈ ಥರ ಸಮಸ್ಯೆ ಬರ್ತಿರ್ಲಿಲ್ಲ ಅಲ್ವಾ? ಅಟ್ಲೀಸ್ಟ್ ಇದಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಏನಾದ್ರು ಒಂದು ಕಲಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಹಾಕೋ ಬದಲು ಇಲ್ಲಿ ಏನೋ ಒಂದು ದೊಡ್ಡದಾಗಿ ಒಂದು ಕಸದ ತೊಟ್ಟಿ ಥರ ಇಟ್ಟು ಅದೆಲ್ಲ ಹಾಕೋ ಥರ ಏನೋ ವ್ಯವಸ್ಥೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲರೂ ಅದರಲ್ಲಿ ಹಾಕ್ತಾರೆ, ಇಲ್ಲಿ ಹಾಕಲ್ಲ ಅವಾಗ ಅಲ್ವಾ? ಅಟ್ಲೀಸ್ಟ್ ಅದಾದರೂ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಇದು ಏನಂತದ್ದು ಈ ಥರ ಮಾಡಿದ್ರೆ ಹೀಗೆ ಬರ್ತಾ ಇರ್ತಾರೆ, ಬಂದು ಹಿಂಗೆ ಕೈಯಿಂದ ಬಿಸಾಕ್ಬಿಟ್ಟು, ಅದು ಅಲ್ಲಿ ಹೋಗಾಕಲ್ಲ, ಇಲ್ಲಿಂದ ಹಿಂಗೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ.
ಇಲ್ಲೇನು ಸಮಸ್ಯೆ ಇದೆ ಮುಖ್ಯವಾಗಿ ಈ ವಾರ್ಡಲ್ಲಿ? ವಾರ್ಡಲ್ಲಿ ಅಂದ್ರೆ ಮೋರಿ ಕ್ಲೀನ್ ಮಾಡಲ್ಲ, ಸೊಳ್ಳೆಗಳು ಕಟ್ಟ ಜಾಸ್ತಿ. ಪ್ರತಿಯೊಂದೂ ಎಲ್ಲಿ ನೋಡಿ ಅಲ್ಲಿ ಹೆಂಗ್ ಪಿಟ್ಟು ನೀರು ವಾಸನೆ ಬರ್ತಾ ಐತಿ, ಇರಕ್ಕಾಗಲ್ಲ ಇಲ್ಲಿ ಅಂಗಡಿ ಮುಂದೆಗಳಲ್ಲಿ ಅಷ್ಟು ಸ್ಮೆಲ್ಗಳು ಬರ್ತಾ ಇರ್ತವೆ. ಇನ್ನೇನು ವಾರ್ಡಲ್ಲಿ ಇನ್ನೇನು ಅದಕ್ಕಿಂತ ಬೇಕಾ ಸ್ಮೆಲ್ಲು ಜನಗಳಿಗೆ ಕಾಯಿಲೆ ಬರಕ್ಕೆ? ಇಲ್ಲಿ ಯಾರು ಲೋಕಲ್ ಲೀಡರ್ಸ್ ಯಾರು ಇಲ್ವಾ, ಜನಪ್ರತಿನಿಧಿಗಳು? ಅವ್ರವ್ರ ಮನೆ ನೇರ್ಕೊಂಡು ಮಾಡ್ಕೋತಾರೆ, ಬೇರೆ ಕಡೆ ಎಲ್ಲಿ ನೋಡ್ತಾರೆ? ಬೇರೆ ಕಡೆ ಯಾರು ನೋಡಲ್ಲ. ಈಗ ಅವ್ರವ್ರ ಮನೆ ಸೇಫ್ಟಿ ಅವ್ರು ನೋಡ್ತಾರೆ ಸರ್, ಇನ್ನೊಬ್ರ ಮನೆ ಸೇಫ್ಟಿ ಯಾರು ನೋಡಲ್ಲ. ಕಂಪ್ಲೇಂಟ್ ಮಾಡಿದಾರ ಇಲ್ಲಿ ಫಿಟ್ ನೀರ್ ಬಗ್ಗೆ ಎಲ್ಲಾನು? ಎಲ್ಲ ಮಾಡಿ ಎಲ್ಲ ಆ ಮೂಲೆಯಿಂದ ಆ ಕಡೆ ಮೂಲೆಯಿಂದ ಇಲ್ಲಿವರೆಗೂ ತುಂಬಾ ಇರಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತೈತೆ. ಹೇಳಿ ಹೇಳಿ ಸಾಕಾಯ್ತು, ಇನ್ನೇನು ನಾವು ಹೇಳ್ತಾರೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಹತ್ರ ಇದೆ, ಅವ್ರಿಗೇನು ಬರಲ್ಲ ಅಂತ? ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದ್ರೆ ಅವರು ಒಳಗಡೆ ಇರ್ತಾರೆ, ಪಬ್ಲಿಕ್ ಅಲ್ಲಿ ತಿರ್ಗಡೆ ತಾನೇ ಸ್ಮೆಲ್ ಬರೋದು, ಪಬ್ಲಿಕ್ ಅಲ್ಲಿ ಇರೋರು ತಾನೇ ಬರೋದು ಅಲ್ವಾ? ಈಗ ಎಲೆಕ್ಷನ್ ಆಗಿಲ್ವಲ್ಲ, BBMP ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಸರಿ ಓಟ್ ಹಾಕದೇ ಅಲ್ವಲ್ಲ ಯಾರು? ಓಟ್ ಹಾಕಲ್ಲ. ಯಾಕೆ ಹಾಕ್ಬೇಕು? ಸ್ವಂತ ಮನೆ ಇರೋರಿ ಮಾತ್ರ ಹೆಲ್ಪ್ ಮಾಡ್ತಾರೆ. ನಮ್ಮಂತರ್ಗೆ ಒಂದು ಹ್ಯಾಂಡಿಕ್ಯಾಪ್ ಇದಾರೆ, ನಮ್ಮ ಯಜಮಾನ್ರು ಒಂದು ಹೆಲ್ಪ್ ಮಾಡಲ್ಲ. ಒಂದು ಏನಕ್ಕೆ ಹಾಕ್ಬೇಕು ಅವ್ರಿಗೆ ಹೇಳಿ? ಹಂಗೆ ಓಟ್ ಹಾಕಲ್ಲ ಸರ್, ಓಟ್ ಹಾಕಕ್ ಕೇಳಕ್ ಬರ್ಲಿ, ಅವಾಗಿದೆ ಅವ್ರಿಗೆಲ್ಲ. ಅವ್ ಏನ್ ಕೊಟ್ರು ಅವ್ರವ್ರ ಮನೆ ಸ್ವಂತ ಮನೆ 1 ಲಕ್ಷ 2 ಲಕ್ಷ ಬಾಡಿಗೆ ಬರೋರಿ ಮಾತ್ರ ಕೊಡ್ತಾರೆ. ಬಡವ್ರ ಬಗ್ಗೆ ಯಾರು ನೋಡ್ಕೊಡಲ್ಲ. ಕೂಲಿ ಮಾಡೋರ್ನ ನಮಗೂ ಕೊಡೋದ್ ಬೇಡ, ಇನ್ನೂ ಬಡವ್ರು ಇರ್ತಾರ ಅಂತವ್ರಿಗೆ ಕೊಡ್ಲಿ, ನಮ್ಮಂತರ್ಗೆಲ್ಲ ಏನ್ ಕೊಡ್ತಾರೆ? ಓಕೆ, ಅದನ್ನ ಬಿಟ್ಟು ನೀರಿನ ಸಮಸ್ಯೆ, ನೀರೆಲ್ಲ ಕರೆಕ್ಟ್ ಆಗಿ ಬರ್ತಿದ್ಯಾ? ನೀರೆಲ್ಲ ಪರವಾಗಿಲ್ಲ ಸರ್, ಬರ್ತಾ ಇದೆ. ನೀರೆಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ. ರಸ್ತೆ ರೋಡು ರಸ್ತೆಗಳು ಇದೆ ಬಿಡಿ, ಹಳ್ಳ ಗುಂಡಿ ಇದ್ದೇ ಇರುತ್ತೆ. ಎಲ್ಲಾದ್ರೂ ರೋಡ್ಗಳು BBMP ಕಸಗಳು ಅದು ಯಾರು ಕ್ಲೀನ್ ಮಾಡಕ್ ಆಗಲ್ಲ. ಇದು ಇಲ್ಲಿ ನಮ್ಮದು ಅವ್ರಿಗೆ ಕೇಸ್ ನಡೀತಿದೆ, ಅದಕ್ಕೋಸ್ಕರ ಇವಾಗೆಲ್ಲ ಇಲ್ಲಿ ಬಂದು ಕಸ ಹಾಕ್ತಿದ್ದಾರೆ. ನಾವು ಕೇಳಿದ್ರೆ ಅವರು ಏನು ಮಾತಾಡಲ್ಲ, ಮತ್ತು ನಾವು ಮಾತಾಡಿದ್ರೆ ಅವರು ಏನಾದರೂ ಜಗಳ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ. ಎಲ್ಲರೂ ತಂದು ಇಲ್ಲೇ ಹಾಕ್ತಿರ್ತಾರೆ ಕಸ. ಈ BBMP ಅವರು ಬೆಳಗ್ಗೆ ಕಸ BBMP ಅವರು ಬಂದು ಬೆಳಗ್ಗೆ ತೊಗೊಂಡು ಹೋಗ್ತಾರೆ, ಆದರೂ ನೈಟಲ್ಲೆಲ್ಲ ಬಂದು ನೈಟಲ್ಲೇ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರು BBMP ಅವ್ರು ಬಂದಾಗ ಅಟ್ಲೀಸ್ಟ್ ಇಲ್ಲಿ ಏನಾದರೂ ಒಂದು ಬುಟ್ಟಿ ಇಡುವಂಥದ್ದು ಅಥವಾ ತೊಟ್ಟಿ ಇಡೋದು? ಅವರು ಬೆಳಗ್ಗೆ ಸರ್ ಬಂದು ಅವರು ತುಂಬ ಕಷ್ಟಪಡ್ತಾರೆ ಸರ್. BBMP ಅವರು ಅವ್ರೇನು ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ. ಅವ್ರು ಡೈಲಿ ಬಂದು ಕೈಯಲ್ಲೆಲ್ಲ ಎಷ್ಟು ಕಸ ಎತ್ತುತ್ತಾರೆ ಗೊತ್ತಾ? ಎಷ್ಟು ಡೈಲಿ ದಿನ ನೈಟಲ್ಲೇ ಬಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ಇಲ್ಲಿ ಸ್ಥಳೀಯ ಶಾಸಕರು ಯಾರು ಏನು ಬಂದಿಲ್ವಾ? ಅವ್ರು ಈ ಕಡೆ ಯಾರೂ ಬಂದಿಲ್ಲ ಸರ್. ಸ್ಥಳೀಯ ಶಾಸಕರ ಈ ಕಡೆ ಮುಖಂಡ ಮಾಡಲ್ವಾ? ಯಾರೂ ಬಂದಿಲ್ಲ. ಬಂದರೆ BBMP ಅವ್ರು ಬರ್ತಾರೆ, ಅವ್ರು ಬಂದು ಸ್ವಲ್ಪ ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾರೆ. ಆಗ ಒಂದು ಸ್ವಲ್ಪ ದಿನ ಹಂಗಿರ್ತಾರೆ, ಮತ್ತೆ ತಿರ್ಗಾದೆ ಮಾಡ್ತಾರೆ. ನೆಕ್ಸ್ಟ್ ಈಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಅಥಾರಿಟಿದು ಎಲೆಕ್ಷನ್ ಬರ್ತಾ ಇದೆ, ಕಾರ್ಪೊರೇಟರ್ಸ್ ಬರ್ತಾರೆ, ಅವಾಗ ಏನು ಹೇಳ್ತೀರಿ? ಹೊಸ ಕಾರ್ಪೊರೇಟರ್ಗಳು ಬರ್ತಾರಲ್ಲ ಅವಾಗ ಯಾರು ಬಂದರೆ ಏನು ಸರ್ ಮಾಡ್ತಾರೆ? ಏನು ಮಾಡಲ್ಲ. ಅವ್ರಿಗೆ ಆಗಿರೋ ಕೆಲಸ ಅವ್ರು ಮಾಡ್ಕೊಳ್ಳೋವರೆಗೂ ಅಷ್ಟೇ ಅವ್ರು ಇರ್ತಾರೆ. ಬಂದು ಓಟ್ ಕೇಳ್ತಾರಲ್ವಾ? ಅದಕ್ಕೋಸ್ಕರನೇ ಅವ್ರು ಬರೋದು. ಅವ್ರ ಕೆಲಸ ಆಗಬೇಕಂತ ಬರ್ತಾರೆ, ಓಟ್ ತಗೋತಾರೆ, ಹೋಗ್ತಾರೆ. ಮತ್ತೆ ಇಲ್ಲೇನು ಆ ಕಡೆ ತಲೆನೇ ಹಾಕೋದಿಲ್ಲ ಅವರು. ಕೊನೆದಾಗ ಏನು ಹೇಳ್ತೀರಿ? ಫಸ್ಟು ಇದೊಂದೇ ಸಮಸ್ಯೆನಾ ಅಥವಾ ಈ ಏರಿಯಾದಲ್ಲಿ ಇನ್ನೇನು ಸಮಸ್ಯೆ? ಸರ್ ಇನ್ನು ಆ ಕಡೆ ಎಲ್ಲ ಪಕ್ಕದಲ್ಲಿ ಖಾಲಿ ಜಾಗ ಎಲ್ಲಿರುತ್ತೋ ಅಲ್ಲಿ ಬಂದು ಕಸ ಹಾಕ್ತಾ ಇರ್ತಾರೆ. ಇಡೀ ಏರಿಯಾದಲ್ಲಿ ಕಸದೇ ದೊಡ್ಡ ಸಮಸ್ಯೆ. ಇಲ್ಲಿ ಫುಲ್ಲು ಈ ಏರಿಯಾನೇ ಅದೇ. ಬರೀ ಕಸ. ಮತ್ತೆ ಈ ಕಸ ಹಾಕೋದು, ಈ ಚೇಂಬರ್ ಎಲ್ಲ ಫುಲ್ಲು ಬ್ಲಾಕ್ ಆಗ್ಬಿಟ್ಟಿದೆ. ಎಲ್ಲ ಕಡೆ ಫುಲ್ಲು ಸ್ಮೆಲ್ ಅಂದ್ರೆ ಸ್ಮೆಲ್ಲು ಸರ್. ಮನೆ ಒಳಗಡೆ ಇರೋದಿಕ್ಕೆ ಆಗೋದಿಲ್ಲ ನಮಗೆ. ಅಂದ್ರೆ ನೀರು ಹೋಗಲ್ಲ ಸರ್ ಆಗುವಾಗಿ? ಅಲ್ಲಿ ಮೋರಿ ಒಳಗಡೆ ಇದ್ರಲ್ಲೇ ಚೇಂಬರ್ ಅಲ್ಲೇ ಹೋಗ್ತಿಲ್ಲ ಸರ್ ನೀರು. ಮಳೆ ಬಂದಾಗ ಹೆಂಗಿರುತ್ತೆ ಇಲ್ಲಿ? ಮಳೆ ಬಂದ್ರೆ ಫುಲ್ಲು ಇನ್ನೂ ಹೆವಿ ಆಗಿರುತ್ತೆ, ಫುಲ್ಲು ಬ್ಲಾಕ್ ಆಗ್ಬಿಡುತ್ತೆ, ರೋಡಲ್ಲೆಲ್ಲ ಹೋಗ್ತಾ ಇರುತ್ತೆ. ನಮಗೆ ಈ ಗಾರ್ಬೇಜ್ ಕ್ಲೀನ್ ಮಾಡ್ತದ ಇಲ್ಲ, ದಿನ ಬರ್ತಾರೆ ಸುಮ್ಮನೆ ಹಂಗೆ ಮೇಲ್ಗಡೆ ಎತ್ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ ಹೆಂಗೆ ಎತ್ತಿದ್ದಾರೆ ಇವತ್ತು ದಿನ. ಆಮೇಲೆ ಗುಡ್ಡ ಹಾಕಿ ಸುಮ್ಮನೆ ಹೊಗೆ, ನಮಗೆ ಸ್ಮೋಕ್ ಬಂದು ಡಿಸೀಸ್ ಎಲ್ಲ ಬರುತ್ತಲ್ಲ. ವಯಸ್ಸಾದವ್ರು ಇದ್ದಾರೆ, ಮಕ್ಕಳಿದ್ದಾರೆ. ಆದರೆ ನೋಡಿ ಹೆಂಗಿದೆ ಇಲ್ಲಿ ವಾಸನೆ. ಇವಾಗ ಮಳೆ ಇಲ್ಲ, ಮಳೆ ಬಂದರೆ ಅಂತೂ ನಮಗೆ ಇರೋಕ್ಕಾಗಲ್ಲ ಒಳಗಡೆ. ಎಲ್ಲ ಇಲ್ಲಿ ಬಂದು ನಿಂತಿರುತ್ತಾ ಮನೆ ಮುಂದೆ? ಮನೆ ಮುಂದೆ ಇವಾಗ ಫುಲ್ಲು ದಿನ ಪೂರ್ತಿ ತಳ್ಳಬೇಕು. ಸಾಯಂಕಾಲವರೆಗೂ ನಮ್ಮಪ್ಪ ತಲ್ಲಿ ಬಿಡ್ತಾರೆ. ಮತ್ತು ಒಂದು 20 ಹಸು ಬರುತ್ತೆ, ನಾಯಿ ಕೋಳಿ ಎಲ್ಲ ಬಂದು ಅದನ್ನ ಗಲೀಜು ಇಲ್ಲಿವರೆಗೂ ನಮ್ಮ ಮನೆವರೆಗೂ. ದಿನ ನಮ್ದು ಅದೇ ಕೆಲಸ. ಬೆಳಿಗ್ಗೆ ಆದರೆ ಸ್ವಲ್ಪ ಅದಕ್ಕೇನಾದರೂ ಮಾಡೋಕ್ಕೆ ಹೇಳಿ. ಈ BBMP ಅವರು ಅಧಿಕಾರಿಗಳು ಅಥವಾ ಈ ಕಾರ್ಪೊರೇಟ್ ಅಧಿಕಾರಿ ಒಬ್ರು ಯಾರು ಬರಲ್ಲ ಸರ್. ಲೋಕಲ್ ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ಯಾರು ಬರಲ್ಲ ಸರ್. ಈ MLA ಎಲ್ಲ ಬರೋದಿಲ್ಲ, ಬರೋದೇ ಇಲ್ಲ ಈ ಕಡೆ ಎಲ್ಲ. ಬಂದರೂ ಇದನ್ನೆಲ್ಲ ಯಾರು ಸರ್ ನೋಡ್ತಾರೆ? ಯಾರು ನೋಡೋದೇ ಇಲ್ಲ ಸಮಸ್ಯೆನ. ಹೆಂಗಿದೆ ನೋಡಿ ಸರ್ ನೀವೇ. ಸರಿ ಆಂಟಿ, ಥ್ಯಾಂಕ್ಸ್ ಸೊ ಮಚ್. ಸ್ವಲ್ಪ ಅದಕ್ಕೇನಾದ್ರು ಮಾಡಿ ನಮಗೆ ವ್ಯವಸ್ಥೆ ಮಾಡಿ, ಮನೇಲಿ ಇರೋ ಥರ ಮಾಡಿ. ಇವಾಗ ಮಳೆ ಸ್ಟಾರ್ಟ್ ಆದರೆ ಇರೋಕ್ಕಾಗಲ್ಲ ನಮಗೆ. ಎಷ್ಟೋ ಕಂಪ್ಲೇಂಟ್ಸ್ ಹೇಳಿದ್ವಿ BBMP ಅವ್ರಿಗೆ, ಅವ್ರು ಸುಮ್ಮನೆ ಬಂದು ಎತ್ಬಿಟ್ಟು ಹೋಗ್ತಾರೆ. ಅಂದರೂ ನಮ್ಮ ಇರೋಕ್ಕಾಗಲ್ಲ ಸರ್. ಮನೆ ಬಾಗಿಲು ಅದು ಕಸ ಇದೆ, ಹೆಂಗಿರೋಕ್ಕಾಗತ್ತೆ ಹೇಳಿ ಸರ್?
ಪ್ರತಿದಿನ ಕಸ ಗಾಡಿ ಬರುತ್ತೆ, ಆ ಗಾಡಿ ಎಲ್ಲ ವೆಟ್ಟು ಡ್ರೈ ಎರಡು ಸೇರಿಸಿ ಬರುತ್ತಲ್ಲ, ಅದಕ್ಕೆ ಜನಗಳು ಈ ಥರ ತಂದು ಹಾಕೋದು. ಎಲ್ಲೆಲ್ಲೋ ಇಂದ ತಂದು ರಾತ್ರಿ ಹಾಕ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ ಸರ್. ಬೆಳಿಗ್ಗೆತ್ತಲ್ಲಿ ಹೇಳಿದ್ರೆ ಸ್ವಲ್ಪ ಕೇಳ್ತೀವಿ ಏನಾದರೂ, ನೈಟಲ್ಲಿ ಎಷ್ಟೊತ್ತಿಗೆ ಬಂದು ಹಾಕ್ತಾರೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಅದು ನೋಡಿದ್ರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಮೂಟೆಗಳು. ನಾವು ರಾತ್ರಿ ಎಲ್ಲ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಯಾರಿಗಾದ್ರೂ ಒಂದು ದೊಡ್ಡ ಅಧಿಕಾರಿಗಳಿಗೆ ಹೇಳಿ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ ಹೇಳಿ. ನಮ್ಗೆ ಇದು ಮಳೆ ಸೀಸನ್ ಬಂದರೆ ನಮಗಂತೂ ಇರೋಕ್ಕೆ ಆಗಲ್ಲ ಸರ್, ನಿಜವಾಗ್ಲೂ ಸ್ಮೆಲ್ ಒಳಗಡೆವರೆಗೂ. ಏನು ಸಮಸ್ಯೆ ಇದೆ ಇಲ್ಲಿ? ಇಲ್ಲಿ ಸ್ಯಾನಿಟ್ರಿ ವಾರಕ್ಕೆ 2 ಸರಿ 3 ಸರಿ ಬ್ಲಾಕ್ ಆಗ್ತಾನೆ ಇರುತ್ತೆ. ಸಿಕ್ಕಾಪಟ್ಟೆ ಸ್ಮೆಲ್. ನೋಡಿ ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಇವ್ರ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಈ ಥರ ಇದೆ. ನಮಗೆ ನೀರು ವಾರಕ್ಕೊಂದ್ಸರಿ 2 ಸರಿ ಬಿಡ್ತಾರೆ. ನೀರ್ದೇನು ಪ್ರಾಬ್ಲಮ್ ಏನಿಲ್ಲ. ಇದು ಸೆರೆಂಟ್ ಇದು ಸಿಕ್ಕಾಪಟ್ಟೆ. ಹಾಂ, ವಾರಕ್ಕೆ ಕಮ್ಮಿ ಅಂದ್ರೆ 2-3 ಸರಿ ಆಗೇ ಆಗುತ್ತೆ. ಯಾರಿಗೂ ಹೇಳಿಲ್ವಾ ನಿಮ್ಮ ಸಮಸ್ಯೆ ಬಗ್ಗೆ ಅಂತ? ಹೇಳ್ತಾರೆ ಅವರು, ಮನೆ ಬಿಲ್ಡಿಂಗ್ ಓನರ್ ಹೇಳ್ತಾರೆ. ಅವರು ಯಾವಾಗ ಒಂದ್ಸರಿ ಅವ್ರಿಗೆ ಯಾವಾಗ ಇಷ್ಟ ಬಂದಾಗ ಬರ್ತಾರೆ, ಅಲ್ಲಿ ಇಲ್ಲೆಲ್ಲ ಒಂದ್ಸರಿ ಕ್ಲೀನ್ ಮಾಡ್ತಾರೆ. ನೆಕ್ಸ್ಟ್ 3 ಡೇಸ್ ಆದಮೇಲೆ ಮತ್ತೆ ಅದೇ ಥರ ಬರುತ್ತೆ. ಅಲ್ಲ, ಇಲ್ಲಿ ನೀರೆಲ್ಲ ಮನೆ ಹತ್ರ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಮಕ್ಕಳು ಮರಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ನಮ್ಮ ಮನೆ ಒಳಗೆ. 3-4 ಮಕ್ಕಳಿದ್ದಾವೆ. ಮಕ್ಕಳೆಲ್ಲ ಇನ್ಸ್ಪೆಕ್ಷನ್ ಆಗಲ್ಲ ಸಾಯಂಕಾಲ ಹೊತ್ತಾದ್ರೆ ಅವ್ರಿಗೆ. ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರಲ್ವಾ, ಅದು ಕೇಳಲ್ವಾ ಅಂತ? ಅವರು ಬಿಲ್ಡಿಂಗ್ ಓನರ್ ಏನು ಕೇಳಲ್ವಲ್ಲ, ನಾವೇನು ಮಾಡೋಣ? ಬಿಲ್ಡಿಂಗ್ ಓನರ್ ಏನು ಕೇಳಲ್ಲ ಅಂತ? ಹಾಂ, ಏನು ಕೇಳಲ್ಲ. ಅವರು ಬರ್ತಾರೆ 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 ಅಂತ ಹೇಳ್ತಾನೆ ಇರ್ತಾರೆ. ಅವ್ರು ಯಾವಾಗ ಬರ್ತಾರೆ? ವೀಕ್ಲಿ 1 ಟೈಮ್ ಬರ್ತಾರೆ, ಇಲ್ಲ 15 ದಿವಸಕ್ಕೆ ಒಂದ್ಸರಿ ಬರ್ತಾರೆ. ಎಷ್ಟು ದಿನಗಳಿಂದ ಈ ಸಮಸ್ಯೆ ಇರೋದು? ಇದೆ, ಒಂದು 2-3 ತಿಂಗಳಿಂದ ಇದೆ, ಕಂಪಲ್ಸರಿ ಇದೆ. 2-3 ತಿಂಗಳಿಂದ ಕಂಪಲ್ಸರಿ ಇದೆ. ಈಗ ಎಲೆಕ್ಷನ್ ಬರ್ತಾ ಇದೆ, ಬರೋರ್ಗೆ ಓಟ್ ಹಾಕ್ತೀರಾ ಏನು? ಅಯ್ಯೋ, ಯಾರು ಓಟ್ ಹಾಕ್ತಿರೋ ಅದೇ ಸಮಸ್ಯೆನೇ. ಯಾರಿಗೆ ಓಟ್ ಹಾಕಿದ್ರು ಅಷ್ಟೇ ಸಮಸ್ಯೆ ಮಾತ್ರ ಯಾರು ಬಗೆಹರ್ಸಕ್ಕೆ ಹೋಗಲ್ಲ. ಓಟಿಗೆ ಮಾತ್ರ ಬರ್ತಾರೆ ಅಷ್ಟೇ. ಓಟ್ ಹಾಕ್ಬೇಕು ಅಷ್ಟೇ. ಹಾಂ, ಬರ್ತಾರೆ ಎಲ್ಲ ರೆಡಿ. ಇನ್ನೇನು ಒಂದು ವಾರ 15 ದಿವಸ ಇರೋವಾಗ ಬರ್ತಾರೆ. ಬಂದ್ಬಿಟ್ಟು ನಾವೆಲ್ಲ ಕ್ಲಿಯರ್ ಮಾಡ್ತೀರಿ ಹಂಗೆ ಹಿಂಗೆ ಅಂತಾರೆ. ಎಲೆಕ್ಷನ್ ಮುಗೀತು, ಅವ್ರ ಮಕನೇ ಕಾಣಿಸಲ್ಲ. ಈಗ ಲೋಕಲ್ ಎಮ್.ಎಲ್.ಎ ಲೋಕಲ್ ಮೇಲೆ ಎಲ್ಲಿದ್ದಾರೆ ಈಗ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಬಂದಿದ್ರು, ಓಟ್ ಕೇಳಕ್ಕಾದ್ರೂ ಬಂದಿದ್ರಾ ಇಲ್ವೋ? ಓಟ್ ಕೆಳಗೆ ಬಂದರೆ ಮೇನ್ ರೋಡಾಗಿ ಬರ್ತಾರೆ ಅಷ್ಟೇ. ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಈ ಕಡೆಲ್ಲ ಇಲ್ಲೆಲ್ಲ ಬರೋಲ್ಲ. ಏನಿದೆ ಮೇನ್ ರೋಡಿಗೆ ಬರ್ತಾರೆ, ಅಲ್ಲಿಂದ ಮಾತಾಡ್ಸ್ಬಿಟ್ಟು ಹಂಗೆ ಓಡಾಗ್ಬಿಡ್ತಾರೆ ಅಷ್ಟೇ. ಈಗ ಎಲ್ಲಿದ್ದಾರೆ? ಅವ್ರ ಅಡ್ರೆಸ್ಗೆ ಇಲ್ವಲ್ಲ, ಅವರು ಬರ್ತಿದ್ದಾರೆ. ಈಗ ಸಮಸ್ಯೆ ಇದೆ ಈ ಏರಿಯಾದಲ್ಲಿ, ವಾರ್ಡಲ್ಲಿ. ಈ ವಾರ್ಡಲ್ಲಿ ಇಲ್ಲ, ನಮಗೇನು ಸಮಸ್ಯೆ ಏನಿಲ್ಲ. ಇನ್ನೊಂದು ಏನಂದರೆ, ಇಲ್ಲಿ ಇದು ಹೋಗೋ ಬರೋದು ಆಟೋಗಳು ಎಲ್ಲ ಬರ್ತಾ ಇರ್ತವೆ. ಇದೊಂದು ಪ್ರಾಬ್ಲಮ್ ಇದೆ ಅಷ್ಟೇ. ಏನು ಸಮಸ್ಯೆ ಇದೆ ಇಲ್ಲಿ ಹೇಳ್ತಾ ಇದ್ರಲ್ಲ ಸರ್? ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಒಂದು ತಿಂಗಳಲ್ಲಿ ಮಾತ್ರ ಬರ್ತಾರೆ. ಓಟ್ ಕೇಳಕ್ಕೆ ಮಾತ್ರ ಒಂದು 2,000 ಕೊಡ್ತಾರೆ, ಹೋಗ್ತಾರೆ. ಬೇರೆ ಏನಾದರೂ ಹೇಳಿದ್ರೆ ಮಾಡ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿದ್ಮೇಲೆ ಅಷ್ಟೇ ಮುಗೀತು. ತಿರ್ಗಾ ಈ ಕಡೆ ತಿರ್ಗೇ ನೋಡಲ್ಲ. ನಾವು 20 ಸಲ ಕಾಲ್ ಮಾಡೋಕೆ, ಒಂದು KBಗೆ ಆಗಲಿ ಯಾರಿಗೇ ಆಗಲಿ 20 ಸಲ ಕಾಲ್ ಮಾಡಿದ್ರೆ ಮಾತ್ರ ಬರ್ತಾರೆ, ಇಲ್ಲಾಂದರೆ ಅದು ಇರೋದು ಇಲ್ಲ. ತುಂಬ ಸಮಸ್ಯೆ ಇದೆ ನೋಡಿ. ರೋಡ್ ನೀವೇ ನೋಡ್ತಾ ಇದ್ದೀರಾ ತಾನೆ ಯಾವ ಥರ ಇದೆ. ಚಿಕ್ಕ ಮಕ್ಕಳಿದ್ದಾರೆ, ಹೋಗೋ ಬರೋ ದಾರಿ ಇದು. ಈ ಥರ ಇದ್ದರೆ ಹೆಂಗಾಗುತ್ತೆ ಹೇಳಿ? ಸೊಳ್ಳೆಗಳ ಕಾಟ ಆಗಲ್ಲ. ಏನಾದರೂ ಹೇಳಿದ್ರೆ ಇವತ್ತು ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ. ಆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಾತಾಡ್ತಾರೆ ಹೊತ್ತು ಬೇರೆ ಟೈಮಲ್ಲಿ ಮಾತಾಡಲ್ಲ. ಎಲೆಕ್ಷನ್ ಬರ್ತಾ ಇದೆಯಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಓಕೆ, ಎಲೆಕ್ಷನ್ ಬರ್ತಾ ಇದೆ, ಓಟ್ ಹಾಕ್ತಾರಾ ಏನಂತ? ಸರ್ ಏನು ಮಾಡದೇ ಇರೋರ್ಗೆ ನಾವು ಹೆಂಗೆ ಓಟ್ ಹಾಕೋಕ್ಕಾಗುತ್ತೆ? ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆನೂ ಇದೆ. ನೀರು ಬಿಲ್ ಜಾಸ್ತಿ ಬರ್ತಿದೆ. ಪಾಪ ಇರೋರು ಕಟ್ತಾರೆ, ಇಲ್ದಿರೋರು ಎಲ್ಲಿಂದ ತಗೊಬಂದು ಕಟ್ತಾರೆ. ಅದೇ ಪ್ರೈನ್ ಪ್ರಾಬ್ಲಮ್. ಬಡವ್ರಿಗೆ ಆ್ಯಕ್ಚುಲಿ ಏನಾದರೂ ಒಂದು ವ್ಯವಸಾಯ ಮಾಡಿಕೊಡ್ಲೇಬೇಕು. ಇರೋರು ನೀರು ಬಿಲ್ ಎಷ್ಟಾದರೂ ಕಟ್ಬೋದು, ಕರೆಂಟ್ ಬಿಲ್ ಕಟ್ಬೋದು. ಬಟ್ ನೀರು ಬಿಲ್ ತುಂಬಾ ಕಷ್ಟ ಆಗಿದೆ ಬಡವ್ರಿಗೆ. ಅದೊಂದು ನೋಡಿ ಮಾಡಿಕೊಡ್ಬೇಕು. ಮಳೆ ಬಂದಾಗ ನೀರು ಒಳಗಡೆ ಬರುತ್ತೆ. ಮೋರಿಗಳು ಚರಂಡಿ ಕ್ಲೀನ್ ಮಾಡಿ ಹತ್ರ 5-10 ವರ್ಷ ಆಯಿತು ಇದುವರೆಗೂ. ಇದು ರೋಡ್ ಹಾಕ್ಬಿಟ್ಟು ಹೋದ್ರಲ್ವಾ, ಅಷ್ಟೇ ಮುಗೀತು. ನಾನು ಅವಾಗ ಎಷ್ಟು 8ನೇ ಕ್ಲಾಸ್ ಏನೋ ಓದ್ತಿದ್ದೆ ರೋಡ್ ಹಾಕೋಕ್ಕೆ. ನನ್ನ ಮದುವೆನೇ ಆಗೋಯ್ತು, ಇನ್ನೂ ರೋಡು ಸರಿ ಮಾಡಿಲ್ಲ, ಇನ್ನು ಮೋರಿನೂ ಕ್ಲೀನ್ ಮಾಡಿಲ್ಲ. ಇಲಿಗಳ ಕಾಟ ಜಾಸ್ತಿ. ಮೋರಿ ಸರಿ ಇಲ್ಲದೆ ಇರೋದಕ್ಕೆ ಇಲಿಗಳ ಕಾಟ ಜಾಸ್ತಿ. ಮಕ್ಕಳಿರೋ ಜಾಗದಲ್ಲಿ ಏನಾದರೂ ಅವರೇ ಬಂದು ಮಾಡಿಕೊಡ್ಬೇಕು. ಇರೋರಾದರೆ ನಾವು ರೋಡ್ ರೆಡಿ ಮಾಡಿಸ್ಕೊಬೋದು. ಇಲ್ದಿರೋರು ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ಅವರು ಯೋಚನೆ ಮಾಡಬೇಕು. ಇರೋರೇ ತುಂಬ ಯಾರು ಬರಲ್ಲ ಸರ್. ಓಟ್ ಹಾಕ್ದಾಗ ಮಾತ್ರ ಬರ್ತಾರೆ ಓಟ್ ಕೇಳೋಕ್ಕೆ, ಇನ್ಯಾವುದಕ್ಕೂ ಬರಲ್ಲ. ಈ ಕಡೆ ಹತ್ತಿದ್ದೀರಾ ಬದುಕಿದ್ದೀರಾ ಅಂತ ಕೂಡ ಹಿಂಗೆ ತಿರ್ಗಿ ನೋಡಲ್ಲ. ಓಟ್ ಅಂದಿದ ತಕ್ಷಣ ಫಸ್ಟು ಬರ್ತಾರೆ. ಏರಿಯಾರ ಮನೆ ಬಾಗಿಲು ತಟ್ಬಿಟ್ಟು ಹೋಗ್ತಾರೆ, ಓಟ್ ಕೇಳ್ಕೊಂಡು ಹೋಗ್ತಾರೆ. ಬೇರೆದಕ್ಕೂ ಕೇಳಬೇಕು ತಾನೆ, ಏನು ಸಮಸ್ಯೆ ಇದೆ ನಿಮಗೆ, ಏನು ನಮ್ಮ ಕಡೆಯಿಂದ ಏನಾದ್ರು ಬೇಕಾ ಅಂತ ಕೇಳಲ್ಲ. ಸುಮ್ಮನೆ ಯಾಕೆ ನಾವು ಓಟ್ ಹಾಕಿ ವೇಸ್ಟು? ನಾನು ಓಟ್ ರೆಡಿ ಮಾಡಿಸಿರೋದೇ ವೇಸ್ಟು ಅಂದ್ಕೊತೀನಿ ಸುಮ್ಮನೆ.
ಎಸ್ ವೀಕ್ಷಕರೇ, ನಾನೀಗ KR ಪುರಂ ವಿಧಾನಸಭಾ ಕ್ಷೇತ್ರದ ವಿಜಯಪುರ ನಸೀರ್ ಅಹಮದ್ ವಾರ್ಡ್ನಲ್ಲಿದ್ದೀನಿ. ಈ ವಾರ್ಡ್ನ ಸಮಸ್ಯೆಗಳೇನು, ಇಲ್ಲಿನ ಜನರು ಏನು ಮಾತನಾಡ್ತಾರೆ ಕೇಳೋಣ ಬನ್ನಿ. ನಮಸ್ತೆ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶೇಖ್ ಶಫೀವುಲ್ಲಾ. ವಿಜಯಪುರ ಸಮಸ್ಯೆ ಇಲ್ಲಿ? ವಿಜಯಪುರ ಸೆಕೆಂಡ್ ಮೇನ್ ರೋಡೆ ಚಿಕ್ಕ ಕ್ರಾಸ್. ಓಕೆ. ಇದು ಮೋರಿಗಳೆಲ್ಲ ಜಾಮ್ ಆಗಿಬಿಟ್ಟಿದೆ. ಎಲ್ಲ ಮೇಲೆ ನೀರು ಬರ್ತದೆ, ಯಾರು ಕ್ಲೀನ್ ಮಾಡೋಕೆ ಬರೋದಿಲ್ಲ. ನೀರು ಕಾವೇರಿ ನೀರು ಬರ್ತದೆ 3 ದಿವಸಕ್ಕೆ ಒಂದು ಸಾರಿ. ಅದು ಸಾಲೋದಿಲ್ಲ ಇಲ್ಲಿ. ಒಂದು ಸಾರಿ ಬಿಡ್ತಾನೆ ಹೊಡ್ತಾನೆ ಇಲ್ಲ. CMC ನೀರಿಲ್ಲ. CMC ನೀರು ಇಲ್ಲ. CMC ನೀರು ಬಂದು ಯಾರಿಗಿಲ್ಲ ಈ ಕಡೆ, ಯಾರಿಗಿಲ್ಲ. CMCನೇ ಹಾಕಿಲ್ಲ ಅವರು. ಕಾವೇರಿ ಬರ್ತದೆ 3 ದಿವಸಕ್ಕೆ ಒಂದು ಸಾರಿ. ರೋಡ್ಗಳು ಅಲ್ಲೆಲ್ಲ ಡ್ಯಾಮೇಜು. ಮಕ್ಕಳು ಓಡಾಡ್ತಾರೆ, ಟ್ರಾಫಿಕ್ ಜಾಸ್ತಿ. ಅದು ಆಕ್ಸಿಡೆಂಟ್ ಆಗ್ತದೆ, ಅದು ಆಗ್ತದೆ. ಕ್ಲೀನಿಂಗ್ ಇಲ್ಲ, ಕ್ಲೀನೇ ಇಲ್ಲ. ಯಾವತ್ತದು ನೋಡಿ, ಇವತ್ತು ಬಂದರು ಸ್ವಲ್ಪ ಅದು ಎತ್ಕೊಂಡೋಗ್ರು. ಅಲ್ಲಿ ನೋಡಿ ಅಲ್ಲೇ ಹಂಗೆ ಇದೆ, ಡಂಪ್ ಮಾಡಿದ್ದು. ಅಲ್ಲಿ ನೋಡಿ ಅಲ್ಲೇ ಹಂಗೆ ಇದೆ. ಅದು ಎತ್ತು ಅಂದರೆ ನಮ್ಗೆ ಗೊತ್ತಿಲ್ಲ, ಅದು ಎತ್ತೋದಿಲ್ಲ ನಾವು ಅಂತ ಹೋಗ್ಬಿಟ್ಟ BBMP ಅವರು ಹೋಗ್ಬಿಟ್ಟು ಅಷ್ಟೇ. ಆವಾಗ ಬರ್ತಾರೆ, ಓಟ್ ಹಾಕಿ ಅಂತಾರೆ. ಏನು ಓಟ್ ಹಾಕೋದು? ಅವ್ರು ಬಂದರೆ ಅವ್ರು ಮಾತು ಕೊಡಬೇಕಲ್ಲ. ಇಲ್ಲ, ಇಷ್ಟಿಷ್ಟು ಲೈಟ್ ಕೂಡ ಬರೋದಿಲ್ಲ. ಒಂದು ದಿವಸ ಇದೆ, ಒಂದು ದಿವಸ ಬರ್ತದೆ, ಹೋಗ್ಬಿಟ್ರೆ ಮತ್ತೆ ಏನೋ 3 ತಿಂಗಳು ಆಗ್ತದೆ ಬರೋಕ್ಕೆ. ಕಂಪ್ಲೇಂಟ್ ಮಾಡ್ರೆ ಅದೇ 3 ತಿಂಗಳು 1 ತಿಂಗಳು ಆಗ್ತದೆ ಬರೋದು. ಹಂಗಿದೆ. ಮೋರಿಗಳು ಫುಲ್ ಜಾಮ್. ಮಳೆ ಬಂದಾಗ ಹೆಂಗಿರ್ತದೆ ಇಲ್ಲಿ? ಮಳೆ ಬಂದರೆ ಅದೇ ಸೇರು ನೀರು, ಗಲೀಜು ನೀರು ಎಲ್ಲ ಮೇಲೆ ಬಂದ್ಬಿಡ್ತದೆ. ಮೇಲೆ ಬಂದ್ಬಿಟ್ಟು ಹಾವುಗಳು, ಹುಳಿ, ಅದು ಇದು ಬಂದು ಮನೆಗಳು ಸೇರ್ತಾರೆ, ಬಂದು ಸೇರ್ತದೆ. ಈಗೇನು ಮಾಡುವ? ಮತ್ತೆ ಕಸ ಹಾಕೋದು ಹೆಂಗೆ ಇಲ್ಲಿ? ಕಸ ಎತ್ತಬೇಕು, ಕ್ಲೀನ್ ಮಾಡಬೇಕು. ಕಸ ಕ್ಲೀನ್ ಮಾಡ್ರೇ ಅದು ಹೋಗೋದು. ಕ್ಲೀನೇ ಮಾಡಿಲ್ಲ ಅಂದರೆ ಹೆಂಗೆ ಹೋಗ್ತದೆ? ಎತ್ತೋದೇ ಇಲ್ಲ ಅಲ್ಲ. ಇವಾಗ ಈ ಒಂದು ಕಲ್ಲು ಎತ್ತು ನೋಡಿ, ಫುಲ್ ಜಾಮು. ಇಲ್ಲಿ ಬಂದು ತೋರಿಸ್ತೀನಿ, ಮುಂದೆ ತೋರಿಸ್ತೀನಿ ಬನ್ನಿ. ಮತ್ತೆ ಇಲ್ಲಿ ಸ್ಥಳೀಯ ಲೋಕಲ್ ಕೌನ್ಸಿಲರ್ ಯಾರು ಇಲ್ವಾ ನಿಮ್ಗೆ? ಲೋಕಲ್ ಕೌನ್ಸಿಲರು ಯಾರು ಇಲ್ಲ. ಇವಾಗ ಎಲೆಕ್ಷನ್ ಅಂತ ಕೌನ್ಸಿಲರ್ದು ಎಲೆಕ್ಷನ್ ಇವಾಗ. ಎಲೆಕ್ಷನ್ ನೋಡಿ ಇಲ್ಲಿ ಕಾಸು ಕೊಟ್ಬಿಟ್ಟು ಆ ಕಲ್ಲು ಎತ್ತಿದೆ. ಇಲ್ಲಿ ನೋಡಿ ಮೋರಿಗಳು ನೀರು ಹೆಂಗೆ ಹೋಗೋದು, ನೀರು ಹೋಗೋದು ಫುಲ್ಲು ಜಾಮ್. ಫುಲ್ ಜಾಮ್ ನೋಡಿ, ಫುಲ್ ಜಾಮ್ ಆಗ್ಬಿಟ್ಟು ಎಲ್ಲಿ ನೀರು ಹೋಗೋದು, ಎಲ್ಲಿಗೆ ನೀರು ಹೋಗೋದಿಲ್ಲ, ಏನಿಲ್ಲ, ಎಲ್ಲ ಜಾಮು. ಎಲ್ಲ ಮಳೆ ಬಂದರೆ ಫುಲ್ ಮನೆಗೆ ಬರ್ತದೆ. ಒಳಗಡೆ ಇದು ಮನೆ ಒಳಗಡೆ ಹೋಗ್ತದೆ. ಹಾವುಗಳು, ಅದು ಇದು ಎಲ್ಲ ಬರ್ತದೆ. ಕೈಲಗಳು ಬರ್ತದೆ. ಯಾರು ನೋಡೋದಿಲ್ಲ. ಮತ್ತೆ ಈಗ ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆಯಲ್ಲ, ವೋಟ್ ಹಾಕ್ತಿರೋ ಏನ್ ಹೆಂಗೆ? ವೋಟ್ ಹಾಕೋದು ಅಂದ್ರೆ ಬಂದು ಅವ್ರ ಕೆಲಸ ಎಲ್ಲ ಮಾಡಿಕೊಟ್ರೆ ಹಾಕ್ತೀರಿ. ಹಾಕೋದಿಲ್ಲ ಅಂತ ಹೇಳಿದ್ರೆ ಓಟು ಎಲ್ಲರಿಗೆ ಹಕ್ಕಿದೆ, ಎಲ್ಲರೂ ಆಗ್ಬೋದು, ಹಕ್ಕು ಹಾಕ್ತೀರಿ. ನೋಡಿ ಬರ್ತದೆ ನೀರಿಲ್ಲಿ? ನೋಡಿ, ಒಂದು 2 ಅವರ್ 3 ಅವರ್ ಬಿಡ್ತಾನೆ. ಎಲ್ಲ ಸರಿ ಹೋಗುತ್ತಾ ನೀರು? ಬರ್ತದೆ ಸರಿಯಾ. ಅದೇ ಮೋಟ್ರ್ ಹಾಕ್ತಾ ಬರ್ತದೆ. ಇಲ್ಲ ಅಂದ್ರೆ ಮೋಟ್ರ್ಗಳು ಹಾಕ್ಬೇಕು. ಎಲ್ಲ ಮನೆಗೆ ಮೋಟ್ರ್ ಹಾಕ್ರೆ ನೀರು ಬರ್ತದೆ. ಇಲ್ಲ ಅಂತ ಹೇಳಿ ಅಲ್ಲಿ ನೋಡಿ ಮೋರಿ ನೀವು ಕಣ್ಣು ಮುಂದೆ ಹಾಕಿ ಅಲ್ಲಿ ಒಂದು ಫೋಟೋ ಹಾಕಿ ನೀರಿಗೆ ನೋಡಿ, ಫೋಟೋ ಹಾಕಿ ಆ ನೀರಿಗೆ ನೋಡಿ ನೀರು ಹೋಗ್ತಾ ಇದೆಯೇನೋ. ಅವ್ರೋಗಿ ಇವಾಗ ಅವ್ರು ಮಾತಾಡ್ತಾರೆ, ನಮ್ಮ ತಮ್ಮ ಮಾತಾಡ್ತಾರೆ, ನೀರು ಬಂದಿದೆ, ನಾನು ಓಪನ್ ನಮ್ಮ ತಮ್ಮ ಹತ್ರ. ಓಕೆ. ಆಂಟಿ ಏನ್ ಹೇಳ್ತೀರಿ ಸಮಸ್ಯೆ? ನೋಡಿ ಇಲ್ಲಿ ಇದೆ, ಚರಂಡಿ ಇದೆ, ಪೂರ ನೀರು ಹೋಗೋದಿಲ್ಲ. ನೀರು ಹೋಗ್ತಾ ಪೂರ ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿ ಕಚಡ ಐತೆ, ಕ್ಲೀನ್ ಮಾಡೋದಿಲ್ಲ. ಸರಿಗ 1 ವರ್ಷ ಆಯ್ತು. 1 ವರ್ಷ ಮೇಲೆ ಆಯ್ತು. ಮನೆ ಒಳಗಡೆ ನೀರು ಬರುತ್ತೆ. ಮಳೆ ಬಂದಾಗ ಮನೆ ಒಳಗಡೆ ನೀರು ಬರುತ್ತಾ? ಮನೆ ಒಳಗೆ ಲ್ಯಾಟ್ರಿನ್ ಎಲ್ಲ ಫುಲ್ ಇದು ಪೂರ ಇದು ಆಗ್ತದೆ. ಮೋರಿನಲ್ಲಿ ಎಲ್ಲ ಆಚೆ ರಿವರ್ಸ್ ಬಂದ್ಬಿಡ್ತದೆ. ರಿವರ್ಸ್ ಹೊಡಿತದೆ. ವಾಂಗಿ ಇದು ಕಾಯ ಇದೆ ಅದ್ರದ್ದು. ಈ ಸ್ಯಾನಿಟರಿ ಎಲ್ಲ ಕ್ಲೀನ್ ಮಾಡಲ್ಲ? ಇಲ್ಲ, ಮಾಡೋದಿಲ್ಲ. ಬರ್ತಾರೆ ನೋಡಿ, ಹಂಗೆ ಎತ್ಬಿಟ್ಟು ಹೋಗ್ಬಿಡ್ತಾರೆ. ಮಣ್ಣೆ ಎತ್ತಿಲ್ಲ ಇದುವರೆಗೂ, ಓಣೆ ಎತ್ತಿಲ್ಲ ಅವರೆಲ್ಲ? ಎತ್ತಿಲ್ಲ. ಎಷ್ಟು ವರ್ಷ ಆಯ್ತು ಇಲ್ಲಿ? ಆಯ್ತು, 1 ವರ್ಷ ಮೇಲೆ ಆಯ್ತು. ಈ ಕೌನ್ಸಿಲರ್ಗಳು ಏನು ಬರಲ್ವಾ? ಏನಿಲ್ಲ, ಬರೋದಿಲ್ಲ. ಕೇಳಲ್ವಾ ಅವರು? ಕೌನ್ಸಿಲರ್ ಓಟ್ ಹಾಕಿದ್ರೆ ಬರ್ತಾರೆ, ಓಟ್ಗೋಸ್ಕರ ಬರ್ತಾರೆ, ಬೇರೆ ಇದು ಬರೋದಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಏನು ಅದೇ ಓಟು ಹೆಂಗೆ ಹಾಕೋದಿಲ್ಲ, ಹೆಂಗೆ ಹಿಂಗೆ ಹತ್ತಿರ ಹೆಂಗೆ ಮಾಡೋದು? ಮತ್ತೆ ನೀರು ಹೆಂಗೆ? ಇಲ್ಲಿ ನೀರು ಬರ್ತದ? ನೀರು ಬರ್ತದೆ, ಕಾವೇರಿದು. ಅದೇನು ಅದು ಇದು ಮೋಟ್ರ್ ಹಾಕ್ಬೇಕು ಅದಕ್ಕೆ.
ಮೋಟರ್ ಹಾಕ್ಬೇಕು. ಎಲ್ಲ ಫೋರ್ಸ್ ಇಲ್ಲ ಸಣ್ಣಕ್ಕೆ ಬರುತ್ತೆ ಸಣ್ಣಕ್ಕೆ ಬರ್ತದೆ. ಮೋಟ್ರ್ ಹಾಕಿದ್ರೆ ಬರ್ತದೆ, ಮೋಟ್ರ್ ಇಲ್ಲ ಅಂದರೆ ಬರೋದಿಲ್ಲ. ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ ಇಲ್ಲಿ? ಒಂದು 3 ದಿವಸ ಹಾಗೆ. 3 ದಿನಕ್ಕೊಂದ್ಸರಿ, ಒಂದು ವಾರಕ್ಕೆ 2 ಸಲ. ವಾರಕ್ಕೆ 2 ಸಲ ಬಿಡ್ತಾರೆ. ಹೌದು, 2 ಸಲ. ಓಕೆ ಅಂಕಲ್, ಥ್ಯಾಂಕ್ಸ್ ಸೊ ಮಚ್. ಅದು ನೋಡಿಪ್ಪ ಹಂಗೆ. ಅಂಕಲ್ ಏನಿದು ಅವ್ಯವಸ್ಥೆ? ಸರ್ ಹೆಂಗಿದೆ, ಹಾ? ಅಲ್ಲಿವರೆಗೂ ಸುಮ್ಮನೆ ಎತ್ಬಿಟ್ಟು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಹಾ. ಮತ್ತೆ ಈ ಕಡೆ ಬರೋದೇ ಇಲ್ಲ, ಎತ್ತೋದಿಲ್ಲ. ತಿಂಗಳಾದ್ರೆ 2 ತಿಂಗಳಾದ್ರೇನೆ ಎತ್ತೋದಿಲ್ಲ. ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ನೋಡಿ, ವಾಸನೆ, ಅಂಗಡಿನಲ್ಲಿ ಇರಕ್ ಆಗ್ತಾ ಇಲ್ಲ. ಹೆಂಗ್ ಬಂದಿರೋದು ನೀರು ಇದು? ನೋಡಿ ಆ ಮನೆಯವ್ರ ಪಾಪ ಹೆಂಗ್ ಹೋಗೋದು ನೋಡಿ. ಇದೆಲ್ಲ ತುಂಬೋಗ್ಬಿಟ್ಟಿದೆ, ಸ್ಯಾನಿಟ್ರಿ, ಇದು ಮೋರಿ, ಈ ಮೋರಿ ಎಲ್ಲ ತುಂಬೋಗ್ಬಿಟ್ಟಿದೆ. ಈ ಮೋರಿ ಇದು ಹಿಂಗೆ ಹೋಗೋದು ಒಳಗಡೆ. ಓ, ಮೋರಿ ನೀರೇ ಹೋಗ್ತಾ ಇದೆಯಾ? ಹಾ, ಜನಗಳು ಹೆಂಗ್ ಓಡೋದ ಹೇಳಿ. ಅಲ್ಲ, ಯಾರಿಗೂ ಹೇಳಿಲ್ವಾ ಅಧಿಕಾರಿಗಳು? ಏನಾದ್ರು ಬಂದರೆ ಸ್ವಲ್ಪ ಒಂದು 2 ಬಾಂಡ್ಲಿ ಎದ್ಬಿಟ್ಟು ನೋಡಿ, ಅದು ಎದ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಅಷ್ಟೇ. ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇದೆ ನಿಮ್ಗೆ ಇಲ್ಲಿ? ಇದು ಹೆಚ್ಚು ಕಡಿಮೆ 6 ತಿಂಗಳಿಂದ ಹಿಂಗೇನಿದೆ. 6 ತಿಂಗಳಿಂದನೂ ಯಾರು ಬಂದೇ ಇಲ್ಲ? ಬರ್ತಾರೆ, ಅದೇ ಯಾರನ್ನ ಒಬ್ಬರು ಎಬ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಎದ್ಬಿಟ್ಟು ಹೋಗ್ಬಿಡ್ತಾರೆ ಮತ್ತೆ ಅಷ್ಟೇ. ಮತ್ತೆ ಲೋಕಲ್ ಲೀಡರ್ಸ್ ಇವ್ರು ಯಾರು ಇಲ್ವಾ? ಲೀಡರ್ ಅಂತೂ ಯಾರು ಬರೋದೇ ಇಲ್ಲ. ಕೌನ್ಸಿಲರ್ ಒಂದು 10 ವರ್ಷದಿಂದ ಒಂದು ಕೌನ್ಸಿಲರು ಬಂದಿಲ್ಲ ಇಲ್ಲಿ. ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆಯಲ್ಲ, ವೋಟ್ ಹಾಕ್ತೀರಾ? ಇವಾಗ ಬರ್ಬೇಕು, ಅವ್ರು ಬಂದು ಕೇಳ್ತೀವಿ ಅವ್ರಿಗೆ. ಮಕ್ಕಳು ಹೆಂಗ್ ಓಡಾಡೋದು, ವಾಸನೆ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಅಲ್ಲಿ, ಆ ಮಕ್ಕಳೆಲ್ಲ ಓಡೋದು ಹೆಂಗೆ ನೋಡಿ. ಎಲ್ಲಿ 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 ಎಲ್ಲಿ? ನೋಡಿ, ಟೈಲೆಟ್ ನೀರು ಬರ್ತಾ ಇರೋದು ಕಾವೇರಿ, ಇದೆಲ್ಲ ವಾಸನೆ ನೋಡಿ. ಆಚೆ ಇಲ್ಲಿ ಬಂದು ಸ್ಯಾನಿಟರಿ ಮಿಕ್ಸ್ ಆಗಿಬಿಟ್ಟಿದೆ. ಸ್ಯಾನಿಟರಿ ನೀರು ಮಿಕ್ಸ್ ಆಗಿರೋದು ನೀರಾ? ಇಲ್ಲಿ ನೋಡಿ, ಸ್ಯಾನಿಟರಿ ಮಿಕ್ಸ್ ಆಗಿಬಿಟ್ಟು ಕಾವೇರಿ ನೀರು ಬರೋದು, ಕುಡಿಯೋಕೆ ಬಿಡೋದು. ಯಾರು ಮಾಡ್ತಾರೆ ಇಲ್ಲಿ ನೋಡಿ, ಸ್ಮೆಲ್ ಬರ್ತಿದ್ಯಾ ನೀರು? ನೋಡಿ 3 ದಿವಸ ಒಂದು ಬಿಡ್ತಾನೆ, ವಾಸನೆ ನೋಡಿ. ನೋಡಿ ಮೋಟ್ರ್ ಬಂದು ಮತ್ತೆ ಆಗ್ತದೆ, ಇಲ್ಲಾಂದ್ರೆ ಇಲ್ಲ ನೋಡಿ ಆ ವಾಸನೆ. ಅದಕ್ಕೆ ಆಚೆ ಬಿಟ್ಟಿರೋದು. ಇವಾಗ ಬಂತು ಎಲ್ಲ ಸೋಪ್ ವಾಸನೆಗಳು ಬಂತು. ಇವಾಗ ಸೋಪ್ ವಾಸನೆ ಬರ್ತಿದ್ಯಾ? ಬಾತ್ರೂಮ್ ವಾಸನೆ ಬಂತು, ಬಂದಿದ್ದಕ್ಕೆ ಅದು ಕೆಳಗಡೆ ಬಿಟ್ಟಿದ್ದು. ಓಕೆ. ನೋಡಿ, ವೀಕ್ಷಕರ ಗಮನಿಸ್ತಾ ಇದ್ರಲ್ಲ, ಇದು ಕಾವೇರಿ ನೀರ್ ಅಂತ ಹೇಳ್ತಿದ್ದಾರೆ. ನನಗೆ ಮೂಗು ಹೊಡಿತಾ ಇದೆ, ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಸ್ಯಾನಿಟರಿ ನೀರೇ ಇದು ಸ್ಮೆಲ್ ಬರ್ತಾ ಇರುವಂತದ್ದು. ಟ್ಯಾಲೆಂಟ್ ನೀರು ಇದು ಕಾವೇರಿ ನೀರ್ ಅಂತ ಬಿಡ್ತಾರೆ, ಬಟ್ ಇದೆಲ್ಲವೂ ಕೂಡ ಸ್ಯಾನಿಟರಿ ನೀರು, ಸ್ಯಾನಿಟರಿ ಮಿಕ್ಸ್ ಆಗ್ತಾ ಇದೆ. ಮತ್ತೆ ಕಂಪ್ಲೀಟ್ ಆಗಿ ದುರ್ನಾತ ಬಿಡ್ತಾ ಇರುವಂತದ್ದು, ಗಬ್ಬು ಸ್ಮೆಲ್ ಬರ್ತಾ ಇದೆ. ಈ ನೀರನ್ನ ಹೆಂಗ್ ಕುಡಿತಾರೆ ಇವರು ನೋಡಿ. ನೋಡಿ ನೋಡಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಇದೆಲ್ಲವೂ ಕೂಡ ಕಾವೇರಿ ನೀರು ಅಂತ ಹೇಳ್ತಾರೆ, ಬರ್ತಿರೋದು ಸ್ಯಾನಿಟರಿ. ಅದು ಕಾವೇರಿ ನೀರು ಬರೋದಿಲ್ಲ, ಅದು ಕಾವೇರಿ ನೀರು ಬರೋದಿಲ್ಲ. ಮೋಟರ್ ಹಾಕ್ರೆ ಬರೋದು, ಮೋಟರ್ ಮಡಗಿ ಅದಕ್ಕೆ ಎಳಿಬೇಕು. ಏನದು ಏನದು? ಮೋಟರ್ ಹಾಕಿ ಎಳಿಬೇಕು. बोलमा उर्दू में बोलमा क्या बोलूं? मोटर डाल को खाई के मोटर डाले तो आता सब पानी तो होके सा गलीज आ रहा है। ये पीने का पानी, ये कैसा पीना सो? ನೀರು ಬರ್ತಾ ಇದೆ. ಈ ಸ್ಯಾನಿಟರಿ ಇದೆ ಸೆಂಟರ್ ನಲ್ಲಿ, ಪಕ್ಕನೇ ಸ್ಯಾನಿಟರಿ ಇದೆ. ಈ ಕಾವೇರಿ ಲೈನು ಇದೆ, 2 ಮಿಕ್ಸ್ ಆಗಿ ಟೈಲೆಟ್ ನೀರು ಬರ್ತಾ ಇರೋದು. ಇದೇ ಸಮತ್ರ ಇದೆ ಇಲ್ಲಿಗೆ, ಈ ರೋಡ್ಗೆ. ಅದು ಕಿಲಿ ಮಾಡಿಲ್ಲ, ಅದು ದೊಡ್ಡ ಲೈನ್ ಆಗ್ಬೇಕು. ಕಾವೇರಿದು ಬೇರೆ ಆಗ್ಬೇಕು, ಸ್ಯಾನಿಟರಿದು ಬೇರೆ ಆಗ್ಬೇಕು. ಇಲ್ಲ ಅಂದ್ರೆ ಕಕ್ಕಸ್ ನೀರೇ ಬರ್ತಾ ಇರೋದು. ಬರೋ ನೀರು ಈ ತರ ಆಗ್ತಾ ಇದೆ, ಈ ತರ ಆಗ್ತದೆ. ಅದು ಮೋಟರ್ ಹಾಕ್ರೆ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ಮೋಟರ್ ಆಗಿ ಎಳಿಬೇಕು ಅದನ್ನು. ಇಲ್ಲ ಈ ತರ ಸ್ಮೆಲ್ ಬರುವಾಗ ಹೆಂಗ್ ಯೂಸ್ ಮಾಡ್ತೀರಿ? ಯೂಸ್ ಮಾಡೋದಿಲ್ಲ, ಇದು ನೀರೆಲ್ಲ ಬಿಟ್ಟು ಲಾಸ್ಟ್ ನಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತದಲ್ಲ, ಅದೇ ಗತ್ತಿ ಅಂತ ಹಿಡಿಯೋದು. ಅದೇ ನೀರು ಗತ್ತಿ ಅಂತ ಹಿಡಿಯೋದು. ಇಲ್ಲಿ ಎಲ್ಲಿಂದ ಯಾರು ಬಿಡ್ತಾರೆ? ಯಾರು ಬಿಡೋದಿಲ್ಲ. ಅದು ಟೈಮ್ ಆಗ್ತಾನೆ ಅವ್ನು ಬಂದ್ ಮಾಡುತ್ತಾನೆ. 1 ಅವರ್ ಆಚೆ ಬಿಡ್ತೀರಿ, ಗಲೀಜ್ ಹೋಗ್ತದೆ. 3 ಹಂಗೆ. ಇವಾಗ ಕೌನ್ಸಿಲರ್ ಬಂದ್ರೆ ಏನ್ ಮಾಡ್ಕೊಡ್ತೀನಿ ಮಾಡ್ಕೊಟ್ರೆ ಓಟ್ ಹಾಕ್ತೀರಿ, ಇಲ್ಲಾಂದ್ರೆ ಯಾರು ಓಟ್ ಹಾಕೋದು? ನೋಡಿ ಎಲ್ಲ ಆಚೆ ಅದು ಹಿಡಿಬೇಕಲ್ಲ, ಅದು ನೀವೇ ನೋಡಿ ವಾಸನೆ. ಸರ್, ಈಗ ನೋಡ್ತಾ ಇದ್ವಿ ಕಾವೇರಿ ನೀರು ಅಂತ ಹೇಳ್ತಾರೆ, ಸ್ಯಾನಿಟರಿ ವಾಸನೆ ಬರ್ತಾ ಇದೆ, ಏನ್ ಹೇಳ್ತೀರಿ ಇದಕ್ಕೆ? ಸರ್, ಇದು ಇವಾಗಿಂದ ಇಲ್ಲ, ತುಂಬ ವರ್ಷದಿಂದ ಇದು ಕಾವೇರಿ ನೀರಿನಲ್ಲಿ ತುಂಬ ಜಾಸ್ತಿ ವಾಸನೆ ಬರ್ತದೆ. ಇದು ನಾವು ಕಂಪ್ಲೇಂಟು ಮಾಡಿದ್ದೀವಿ, ಅದಕ್ಕೆ ಏನು ಇಲ್ಲಿ ನಮ್ಮ ಬೈತಿ ಬಸವರಾಜ್ ಅವರು ರೆಸ್ಪಾನ್ಸ್ ಇಲ್ಲ. ಆಮೇಲೆ ಸುಮ್ಮನೆ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ, ಇಲ್ಲಿ ಬಂದು ಬರೀ ಇದಕ್ಕೋಸ್ಕರ ಬರ್ತಾರೆ, ಬಂದು ನಮಗೆ ಹಾಕಿ ಇದು ಮಾಡಿ ಅಂತ. ಬೇರೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇವಾಗ ಇವರು ಇದು ಚರಂಡಿಗಳು ಬಂದರೆ ಮನೆ ಒಳಗಡೆ ಎಲ್ಲ ಬಂದುಬಿಟ್ಟಿದೆ. ಇವಾಗ ನಿಮಗೆ ನೋಡ್ಸಿದ್ರಲ್ಲ,
ಚರಂಡಿ ಎಲ್ಲ ಮನೆ ಆಚೆ ಕಡೆ ಬಂದರೆ ಬರೀ ನೋಡ್ತಾರೆ, ಬಂದು ಇದು ಮಾಡ್ತಾರೆ, ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಮ್ಮ ಇಲ್ಲಿ ವಿಜಯನಗರ ವಾರ್ಡ್ನಲ್ಲಿ ಇವಾಗವರೆಗೂ ಒಂದು 6 ವರ್ಷ ಆಯಿತು, ಇವಾಗವರೆಗೂ ಬಂದು ಮೋರಿಗಳು ಏನು ರೆಸ್ಪಾನ್ಸಿಬಲ್ ಇಲ್ಲ. ಇದು 6-8 ವರ್ಷ ಮೇಲೆ ಕಲ್ಲಾಕಿರೋದು ಇದು. ಇವಾಗವರೆಗೆ ಬಂದು ಮೋರಿ ಕ್ಲೀನ್ ಮಾಡಿದ್ದಾರೆ ಇಲ್ಲ ಇದು ಮಾಡ್ತಾರೆ. ಬರೀ ವೋಟು ಎಲೆಕ್ಷನ್ನು ಅಷ್ಟೇ ಬರೋದಿಲ್ಲ, ಬೇರೆ ಯಾರು ಕೆಲಸ ಮಾಡೋರು ಬರಲ್ಲ. ನಮ್ಮ ದಯವಿಟ್ಟು ಸ್ವಲ್ಪ ಇದು ಮತ್ತು ಕಾರ್ಪೊರೇಟರ್ಸು ಎಲೆಕ್ಷನ್ ಆಗಿಲ್ಲ, ಎಲೆಕ್ಷನ್ ಬರ್ತಾ ಇದೆ. ಸರ್, ಕಾರ್ಪೊರೇಟ್ರು ನಾವು JDS ಆಕಾಂಕ್ಷಿ ಆಗಿದ್ದೀನಿ. ಇದು ಕಾರ್ಪೊರೇಟ್ರು ಬರ್ತಾರೆ ಬರೀ ವೋಟ್ ಎಲೆಕ್ಷನ್ಗೋಸ್ಕರನೇ ಸರ್. ಈಗ ನೀವು ನಾವು ಆಕಾಂಕ್ಷಿ ಅಂತಿದ್ರಿ, ಆಕಾಂಕ್ಷಿ ಅಂದರೆ ನಾವು ನೋಡಿ ಸರ್, ನಾವು ಕೆಲಸ ಮಾಡೋಣ ಇದೆಲ್ಲ ನೋಡಿನೇ ನಾನು ಆಕಾಂಕ್ಷಿ ಮಾಡಿರೋದು JDS ಇಂದ. JDS ನಮ್ಮ ಕುಮಾರಸ್ವಾಮಿ ಅಣ್ಣ ಎಲ್ಲ ತುಂಬ ಕುಮಾರಸ್ವಾಮಿ ಅಣ್ಣ ಎಲ್ಲ ಇದ್ದರೆ ಅವ್ರಿಗೆ ಈ ಥರ ಪ್ರಶ್ನೆ ಆಗ್ತಾಯಿದ್ದಿಲ್ಲ, ಈ ಥರ ಕಷ್ಟ ಇದ್ದಿಲ್ಲ. ಅವಾಗ ಮನೆಗೆ ಬಂದು ಏನು ಕಷ್ಟ ಇದೆ ಅಂತ JDS ಅವರು ಕೇಳ್ತಾ ಇದ್ದಿದ್ರು. ಇವಾಗ ಇಲ್ಲಿ ಕಾಂಗ್ರೆಸ್ ಅವರು ಬರ್ತಾ ಇಲ್ಲ, JDS ಅವರು ಬರ್ತಾ ಇಲ್ಲ, ಏನಿಲ್ಲ, ಬರೀ BJP ಅವರು. ಲೋಕಲ್ MLA ಸರ್, ಲೋಕಲ್ MLA ಎಲೆಕ್ಷನ್ನು ಒಂದು 3-4 ವರ್ಷ ಮುಂಚೆ ಎಲೆಕ್ಷನ್ ಆಗಿದ್ದು, ಅವಾಗ ಬಂದಿದ್ದು. ಇವಾಗವರೆಗೂ ಇಲ್ಲಿ ವಿಜಯನಗರ ಇದು ದಾರಿ ಐತಾ ಅಂತ ಗೊತ್ತಿಲ್ಲ MLAಗೆ, ಗೊತ್ತಿಲ್ಲ. ಇದು ಬರೀ ದಾರಿ ಐತಾನ ಇಲ್ಲ ಅಂತ ಗೊತ್ತಿಲ್ಲ MLAಗೆ. MLA ಎಲೆಕ್ಷನ್ ಆ ಟೈಮ್ನಲ್ಲಿ ಬಂದಿರೋದು, ಅವರು ಎಲೆಕ್ಷನ್ ಟೈಮ್ನಲ್ಲಿ ಬಂದಿರೋದು. ವಿಜಯನಗರ ರೋಡ್ ಅಂದರೆ ಯಾರು ಗೊತ್ತಿಲ್ಲ ಇರ್ಬೋದು MLA. ಹಾಂ, MLA ಯಾರು ಇಲ್ಲಿ ಸರಿಯಾಗಿ MLA ಬರೀ ಮಳೆ ಬಂದಾಗ ಹೆಂಗಿರುತ್ತೆ ಇಲ್ಲಿ? ಸರ್, ಮಳೆ ಬಂದಾಗ ಎಲ್ಲ ರೋಡ್ ಎಲ್ಲ ಮನೆ ಒಳಗಡೆ ಎಲ್ಲ ನೀರು, ಏನು ಅಷ್ಟಿದಿಲ್ಲ, ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಬರೀ ಇಲ್ಲಿ ಓಟ್ಗೋಸ್ಕರ ಬರ್ತಾರೆ ಸರ್ ಅಷ್ಟೇ. ಓಕೆ, ಇಲ್ಲಿ ಏನು ಸಮಸ್ಯೆ ಇದೆ? ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದೀರಿ? ನಾವು 30 ವರ್ಷದಿಂದ ಇದ್ದೀವಿ. ಇಷ್ಟು ಸಮಸ್ಯೆ ಇರಲಿಲ್ಲ ಸರ್. ಈಗ 1 ವರ್ಷದಿಂದ ಈಚೆ ಈ ಥರ ಪ್ರಾಬ್ಲಮ್ ಆಗಿದೆ. ಸ್ಯಾನಿಟ್ರಿ ನೀರು ಸರಿಯಾಗಿ ಕ್ಲೀನ್ ಮಾಡಲ್ಲ ಚೇಂಬರ್ಗಳಲ್ಲಿ. ಇಲ್ಲಿ ತುಂಬಿರೋದೆಲ್ಲ ಸ್ಯಾನಿಟ್ರಿ ನೀರೇ ಇದು. ನಾವು ಫೋನ್ ಮಾಡಿದ್ರೆ 1 ವಾರ ಬಿಟ್ಟು ಬರ್ತಾರೆ, ಸರಿಯಾಗಿ ಮಾಡಲ್ಲ. ಅದು ಹೋಗ್ತಿದ್ರೆ ಅವತ್ತು ಮಾರನೇ ದಿವಸನೇ ಬ್ಲಾಕ್ ಆಗುತ್ತೆ. ಇಲ್ಲಿ ಅದು ಮಿಕ್ಸ್ ಆಗಿ ಬರ್ತಾ ಇದೆ. ನೋಡ್ತಿದ್ದೆ ಕಾವೇರಿ ಸ್ಯಾನಿಟರಿ ವಾಟರ್ ಬರ್ತಿದೆಯಲ್ಲ, ಏನು ಯಾರು ಗಮನ ಹರಿಸಲ್ಲ. ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ಮೀಟರ್ ಬಿಲ್ ಬರೆಯೋರು ಬರ್ತಾರೆ, ಅವರು ನೋಡ್ಸಿದೀವಿ, ಅವ್ರಿಗೂ ತೋರಿಸಿದೀವಿ. ಅವರು ಹಿಂಗೆ ನೋಡ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತಾರೆ. ಯಾರಿಗೆ ಅಂತ ಒಳಗಡೆ ಹೋಗಿ ಮಾತಾಡೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಒಬ್ಬೊಬ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಎಲ್ಲರಿಗೂ ಮಾಡಿದ್ದೀವಿ. ತುಂಬಿದಾಗೆಲ್ಲ ನಾವು ಚೇಂಬರ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದು, ಮತ್ತೆ ಅವ್ರು ಬಂದು ಕ್ಲೀನ್ ಮಾಡ್ತಾರೆ. ಮತ್ತೆ ಮಾರನೇ ದಿವಸಕ್ಕೆ ಇದೇ ಪ್ರಾಬ್ಲಮ್. ಯಾರು ಒಂದೇ ಚೇಂಬರ್ ಅವ್ರು ಕ್ಲೀನ್ ಮಾಡೋದು, ಇನ್ನು ನೆಕ್ಸ್ಟ್ ಚೇಂಬರ್ ಕ್ಲೀನ್ ಮಾಡಲ್ಲ. ಲೈನಾಗಿ ಮಾಡಿದ್ರೆ ಅಲ್ವಾ ಹೋಗುತ್ತೆ. ಹೇಳಿದ್ರೆ ಯಾರು ಕಂಪ್ಲೇಂಟ್ ಮಾಡಿರ್ತಾರೋ ಅವ್ರ ಮನೆ ಹತ್ರ ಮಾತ್ರ ಮಾಡ್ತಾರೆ. ಮುಂದ್ಗಡೆದು ಹೋಗ್ದಿರಾ ಅಲ್ಲಿ ಮಾಡಿದ್ರೆ ಹೆಂಗೆ ಹೋಗುತ್ತೆ ಸರ್? ಅದು ಆ ಥರ ಮಾಡೋಗ್ತಾರೆ. ಈ ಥರ ಎಲ್ಲ ಈ ನೀರೆಲ್ಲ ನಾವು ಹೆಂಗೆ ಯೂಸ್ ಮಾಡೋದು ಹೇಳಿ ನೀವು? ಮನೆ ಒಳಗಡೆ ಊಟ ಮಾಡಕ್ ಆಗಲ್ಲ ಸರ್, ಏನ್ ಮಾಡೋದು? ಆ ತರ ಇದೆ ಪ್ರಾಬ್ಲಮ್. ನಾವು ಟ್ಯಾಕ್ಟ್ರಿ ನೀರು ಇಲ್ಲ, ಕಾವೇರಿ ನೀರು ನಾವು ತಗೊಳ್ತಾನೆ ಇಲ್ಲ. ಈ ತರ ಸ್ಮೆಲ್ ಬಂದಾಗ ನೀರು ತಗೊಳ್ಳೋದೇ ಇಲ್ಲ ನಾವು. ಟ್ಯಾಕ್ಟ್ರಿ ನೀರೇ ತರಿಸ್ಕೊಳ್ತೀವಿ. 800 ರೂಪಾಯಿ ಕೊಟ್ಟು ಟ್ಯಾಕ್ಟ್ರಿ ನೀರು ಹೊಡ್ಸ್ಕೊಡ್ತೀವಿ. ವಾರದಲ್ಲಿ 2 ಸತಿ ಹೊಡ್ಸ್ಕೊಂತೀವಿ ನೀರು. ಅದನ್ನ ಈ ನೀರು ತುಂಬಾ ಸ್ಮೆಲ್ ಬರುತ್ತೆ ನಮಗೆ. ಎಷ್ಟು ವರ್ಷಗಳಿಂದ ಈ ನೀರು ಈ ತರ ಬರ್ತಾ ಇರೋದು? ಈಗ ಒಂದು 6 ತಿಂಗಳಿಂದ ಈಚೆ ಈ ತರ. ಮುಂಚೆ ಎಲ್ಲ ಚೆನ್ನಾಗಿತ್ತು. ಮುಂಚೆ ಏನು ನೀರ್ ಪ್ರಾಬ್ಲಮ್ ಇರ್ಲಿಲ್ಲ. ಮೋರಿಗಳದ್ದು ಪ್ರಾಬ್ಲಮ್ ಇದೆ. ತುಂಬಾ ವರ್ಷ ಆಗಿದೆ ಈ ಮೋರಿಗಳು ಮಾಡಿಸಿ. ವರ್ಷ ಆಗಿದೆ ಈ ಮೋರಿಗಳೆಲ್ಲ ಮಾಡಿಸಿ? ಆಗಿದೆ ಸರ್. ಆಗ ಎಲೆಕ್ಷನ್ ಟೈಮಲ್ಲಿ ಮಾಡಿಸಿರೋದು ಏನೋ, ಅದು ತುಂಬ ದಿನನೇ ಆಗಿದೆ. ಇಲ್ಲಿ ಮಳೆ ಬಂದರೆ ನೀರು ಕೆರೆ ನೀರು ಥರ ನಿಲ್ಲುತ್ತೆ. ಫುಲ್ಲು ಅಲ್ಲಿಂದ ಇಲ್ಲಿ ತನಕ ಕೆರೆ ಥರ ನಿಲ್ಲುತ್ತೆ ಮಳೆ ಬಂದರೆ. ಆ ನೀರು ಮಳೆ ಬಂದ್ರೂ ಪ್ರಾಬ್ಲಮ್ಮೇ. ನೀರು ಹೋಗಲ್ಲ. ಈ ಒಬ್ಬೊಬ್ರು ಏನು ಮಾಡಿದ್ದಾರೆ, ಸ್ಯಾನಿಟ್ರಿದು ಕಲೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಮೋರಿಗಳಿಗೆ. ಯಾರು ಕೇಳೋರೇ ಇಲ್ಲ ಅದನ್ನೆಲ್ಲ. ನೀವೇ ಕೇಳ್ಕೊಳ್ಳಿ ಅಂತಾರೆ. ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ರೆ ನೀವು ಅಕ್ಕಪಕ್ಕ ಇರೋರೇ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕದು ಅಂತಾರೆ ಅವರು. ನಾವು ಮಾಡ್ಕೊಂಡ್ರೆ ಆಗುತ್ತಾ ಅದೆಲ್ಲ? ಅವರೆಲ್ವಾ ಮಾಡ್ಬೇಕದೆಲ್ಲ? ಆ ಥರ ಹೇಳ್ತಾರೆ ಅವರು. ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ. ಮತ್ತೆ ಈ ಕೌನ್ಸಿಲರ್ಗಳು, ಮಾಜಿ ಕೌನ್ಸಿಲರ್ಗಳು ಯಾರು ಬರಲ್ವಾ? MLA ಯಾರು ಅದೇ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಮಿಕ್ಕ ಯಾವಾಗೂ ಬರಲ್ಲ, ಯಾರು ಬರಲ್ಲ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಏನು ವೋಟ್ ಹಾಕ್ತೀರಾ? ಹೆಂಗೆ? ಇನ್ನು ಹಾಕ್ಲೇಬೇಕಲ್ವಾ ಸರ್? ಇರೋ ವೋಟ್ ಹಾಕ್ಲಿಲ್ಲ ಅಂತ ಗಲಾಟೆ ಮಾಡ್ತಾರಲ್ವಾ? ಹಾಕ್ಲಿಲ್ಲ ಅಂದ್ರೆ ಆ ಟೈಮಲ್ಲಿ ಬರ್ತಾರೆ, ಕ್ಲೀನ್ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಮತ್ತೆ ಬರಲ್ಲ, ಯಾರು ಬರಲ್ಲ. ಮತ್ತೆ ಎಲೆಕ್ಷನ್ ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ಬರೋದು. ಹಂಗ್ ಮಾಡ್ತಾರೆ ಇಲ್ಲಿ. ಈ ವಾರ್ಡಲ್ಲಿ ಏನೇನು ಸಮಸ್ಯೆ ಇದೆ? ಈ ವಾರ್ಡು ಹೊಸದಾಗಿ ನಿಸಾರ್ ಅಹಮದ್ ವಾರ್ಡ್ ಅಂತ ಆಗಿದೆ. ಸಮಸ್ಯೆ ಬಂದು ಈ ವಾರ್ಡಲ್ಲಿ ನೀರಿನ ಸಮಸ್ಯೆ ಏನಿಲ್ಲ. ನೀರಲ್ಲಿ ಸಮಸ್ಯೆ ಏನಿದೆ ಅಂದರೆ ವಾಸನೆ ಬರುತ್ತೆ ಕಾವೇರಿ ವಾಟ್ರಲ್ಲಿ. ಇವತ್ತೂ ಕಾವೇರಿ ವಾಟ್ರಲ್ಲಿ ವಾಸನೆ ಬಂತು. ನಾನು ಕಂಪ್ಲೇಂಟು ಮಾಡಿದ್ದೀನಿ. ಇವತ್ತು ಮಾಡಿದ್ದೀನಿ. ಕಂಪ್ಲೇಂಟ್ ಮಾಡಿ ಫೋನ್ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಹೊತ್ತು ನೀರು ಬಂದ್ ಮಾಡಿದರು. ಸ್ವಲ್ಪ ಹೊತ್ತು ಗಲೀಜು ನೀರು ಹೋದ್ಮೇಲೆ ಹಿಡ್ಕೊಳ್ಳಿ ಅಂತ ಹೇಳಿದರು.
ಆ ಗಲೀಜು ನೀರು ಹೋದ್ಮೇಲೆನೂ ಆ ಗಲೀಜು ಮಿಕ್ಸ್ ಆಗಿ ಬಂದೇ ಬರುತ್ತೆ ಅದು. ಕೆಲವರು ಹಿಡಿತಾರೆ, ಕೆಲವರು ಟ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಮಾಡ್ತಾರೆ. ನೋಡಿ ಇದು ಡ್ರೈನೇಜು, ಇಲ್ಲಿಂದ ಹಿಡ್ಕೊಂಡು ಟೋಟಲಿ ಡ್ರೈನೇಜು ವಾರಕ್ಕೆ 3 ಸಲ 4 ಸಲ ಬ್ಲಾಕ್ ಆಗ್ತಾ ಇರ್ತವೆ. ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟು ಒಂದು ದಿವಸ ಎಲ್ಲ ನಾವು ಕೆಲಸ ಕಾರ್ಯ ಬಿಟ್ಟು ಅಲ್ಲಿ ಹೋಗಿ ಕರ್ಕೊಂಬಂದು ಮಾಡಿದ್ರೆ ಮಾಡ್ತಾರೆ. ಇಲ್ಲದೆ ಹೋದರೆ ಕಂಪ್ಲೇಂಟ್ ಮಾಡಿದ್ರೆ ಬರೋದಿಲ್ಲ ಅವರು. ದಿನ ನೋಡಿ ಎತ್ತಾಕಿದ್ದಾರೆ, ಇಲ್ಲಿ ಮಣ್ಣು ನೋಡ್ಬೋದು. ಇಲ್ಲಿ ಇದೆಲ್ಲ ಬ್ಲಾಕೇಜ್ ಇದೆ, ಅಲ್ಲಿ ಬ್ಲಾಕ್ ಇದೆ, ಇದು ಬ್ಲಾಕ್ ಇದೆ. ಈ ಬ್ಲಾಕೇಜಿಂದ ಭಾಳ ತೊಂದರೆ ಇದೆ, ಭಾಳ ವಾಸನೆ ಇದೆ. ಮಕ್ಕಳಿಗೆಲ್ಲ ಕಾಯಿಲೆಗಳು ಈ ನೀರಲ್ಲಿ ನಮಗೆ ಆವಾಗ ವಾಸನೆ ಬರ್ತದೆ. ಆ ವಾಸನೆ ಸಮಸ್ಯೆ ಬಂದು ಲಾಸ್ಟ್ ಟೈಮು 6 ತಿಂಗಳ ಹಿಂದೆ ನಾವು ಈ ಥರ ಕಂಟಿನ್ಯೂ 1 ತಿಂಗಳು ಹಂಗೆ ಬಂತು. ಆವಾಗ ಬಂದಾಗ ಬಂದು ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ನೋಡಿಕೊಂಡು ಎಲ್ಲ ಸರಿ ಮಾಡಿ ಹೋದರು. ಮತ್ತೆ ಬರ್ತಾಯಿದೆ, ಮತ್ತೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಮುಂದಕ್ಕೆ ನೋಡಬೇಕು ಏನು ಮಾಡ್ತಾರೆ ಅಂತ. ಈ ಲೋಕಲ್ ಲೀಡರ್ಗಳು, ಈ ಲೋಕಲ್ ಲೀಡರ್ಗಳು ಇಲ್ಲಿ ಇದ್ದಾರೆ ಸರ್. ಇವರು ಯಾರು ಬರ್ತಾಯಿಲ್ಲ. ಈಗ ಇಲ್ಲಿ ಎಲೆಕ್ಷನ್ನು ಲಾಸ್ಟ್ ಟೈಮು 5 years ಆಯಿತು. 5 ವರ್ಷ ಆಯ್ತು, ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ. ಹಾಂ, ಈಗ ಹೊಸದಾಗಿ ಯಾರ್ಯಾರೋ ಬರ್ತಾರಲ್ಲ ಅವರು. ನಾನು ಲೀಡ್ರು, ನೀನು ಲೀಡ್ರು. ಲೋಕಲ್ ಎಮ್ ಎಲ್ ಎ ನಮ್ಮಲ್ಲಿ MLA ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್. ಅವ್ರ ಕೆಲಸ ಈಗ ಅವ್ರಿಗೆ ಕರೆಕ್ಟಾಗಿತ್ತು ಅವ್ರ ಕೆಲಸ ಇಲ್ಲಿ. ಈಗ ಪ್ರೆಸೆಂಟ್ MLA ಅವರೇ ಬೈರತಿ ಬಸವರಾಜ್ ಅಂತ MLAಗಳು. ಈಗ ಅವ್ರ ಹತ್ರನೇ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ನಾವು ಅವರು ಕಳಿಸ್ಕೊಡ್ತಾರೆ. ಅವರಿಂದ ಏನು ತೊಂದರೆ ಇಲ್ಲ ನಮಗೆ, ನಮ್ಮ ವಾರ್ಡ್ ಬಗ್ಗೆ ಆಗಲಿ ವಿಜಯನಗರ ಬಗ್ಗೆ ಆಗಲಿ. ಈ ಕಸದ ಸಮಸ್ಯೆ ಹೆಂಗೆ ಇಲ್ಲಿ? ಕಸ ಎಲ್ಲ ಕರೆಕ್ಟಾಗಿ ಆಗ್ತಿದೆಯಾ? ಅದೇ ನಾವು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡೋದು, BBMPನವ್ರಿಗೆ ಹೋಗೋದು, ಅವ್ರ ಕಾಲು ಕೈ ಹಿಡ್ಕೊಂಡು ಬಂದು ಕೆಲಸ ಮಾಡೋದು. ಇಲ್ಲಿ ಲೀಡರ್ಗಳು ಯಾರಿಲ್ಲ. ಹೋದರೆ ನಾವು MLA ಹತ್ರ ಹೋಗಬೇಕು. ಹೋದರೆ ಅವ್ರ ಕೈಯಲ್ಲಿ ಆದಷ್ಟು ಕೆಲಸ ಅವ್ರು ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, KR ಪುರಂ ವಿಧಾನಸಭಾ ಕ್ಷೇತ್ರದ ಒಂದಿಷ್ಟು ವಾರ್ಡ್ಗಳ ಸಮಸ್ಯೆಗಳನ್ನು, ನಾಳೆ ಇನ್ನೊಂದಿಷ್ಟು ವಾರ್ಡ್ಗಳ ಸಮಸ್ಯೆಗಳನ್ನು ಒತ್ಕೊಂಡು ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.